यो अन्तःप्रविश्य मम वाचमिमां प्रसुप्तां सञ्जीवयित्यखिलशक्तिधरस्वधाम्नाम् अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं नमो भगवते पुरुषाय तुभ्यं गुरुभ्यः तद्गुरुभ्यश्च नमो वाक् अधीमहे च तत्राद्यौ दम्पती जगतां पति आचार्यानस्मदीयानपि परमगुरून् सर्वमाचार्यवर्गं श्रीमद्रामानुजार्यं मुनिमखिलजनोद्धारणो यावतीर्णां पूर्णार्यं यामुनेयं मुनिवरमततौ रामराजीवनेत्रौ वन्दे नाथं मुनीन्द्रं मकुलधृचमो नाथलक्ष्मीमुकुन्दान् ज्येष्ठे स्वाति भवान् विष्णुरथांशं धन्विनः पुरे प्रपद्ये शशुरं विष्णोः विष्णुचित्तं पुरश्चिकं कर्कटे पूर्वफल्गुन्यां तुलसीकाननोद्भवां पाण्डे विश्वम्बरां गोदां वन्दे श्रीरङ्गनायकीं नीळातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति स्वोच्छिष्टायां स्वजनिगणितं याबलात्कृत्य भुङ्क्ते गोदा तस्यै नमैदमिदं भूयैवस्तु भूयः अन्नवयल् पुदुवै आण्डाळरङ्गर्क्कु பொன்னு திருப்பாவை பல்பதியம் இன்னிசையால் பாடி கொடுத்தாள் நல் பாமாலை பூமாலை சூடி கொடுத்தாளை சொல்லு சூடி கொடுத்த சுடற்குடியே தொல்பாவை பாடியருளவல்ல பல்வளையாய் நாடி நீ வெங்கடவர்க்கென்னை விதி என்னை மாற்றம் நாங்களவா வண்ணமே நல்லது சூட்டி கொடுத்த நாச்சியார் திருವಡಿಗಳೇ ಶರಣಂ. ತಿರುಪಾವೆ 30 ಹಾಡಿನ ಪ್ರಬಂಧದಲ್ಲಿ ಈ ದಿನ 11ನೆಯ ಪದ್ಯಕ್ಕೆ ಬಂದಿದ್ದೀವಿ. 11ನೇದು ತನ್ನ 3ನೆಯ ಸ್ನೇಹಿತೆಯನ್ನು ಎಬ್ಬಿಸುವುದಕ್ಕೆ ಗೋದಾದೇವಿ ತನ್ನ ಗೋಷ್ಠಿಯನ್ನೆಲ್ಲ ಸ್ನೇಹಿತೆಯನ್ನೆಲ್ಲ ಕರೆದುಕೊಂಡು ಮತ್ತೊಬ್ಬಳ ಮನೆಗೆ ಹೋಗಿ ಇಲ್ಲಿ ಹಾಡ್ತಾ ಇದ್ದಾಳೆ. கற்றுக்கரவை கணங்கள் பல கறந்து செற்றாய் திரளைய சென்று செருச்செய்யும் குற்றம் ஒன்றில்லாத கோவலர்தும் பொற்கொடியே புத்தரவல்குல் புனமயிலே போதராய் சுற்றுத்தத்தோழிமாரெல்லாரும் வந்து நின்னுத்தம் புகந்து முகில் வண்ணன் பேர் பாட சிற்றாதே பேசாதே செல்வ பெண்டாட்டி நீயத்தை குரங்கம் ಪರುಳೇಲೋರೆಂಬಾವಾಯ್. ಅವರೆಲ್ಲ ಮೊದಲೇ ಯೋಜನೆ ಹಾಕಿಕೊಂಡ ಹಾಗೆ ಗೋದಾದೇವಿ ಮತ್ತೆ ಅವಳ ಸ್ನೇಹಿತಿಯರೆಲ್ಲರೂ ಕೂಡ ಮತ್ತೊಬ್ಬಳ ಸ್ನೇಹಿತಿಯ ಮನೆಗೆ ಬಂದು ಅವಳನ್ನ ಎಬ್ಬಿಸ್ತಾ ಇದ್ದಾರೆ. ಈ ಪಾಶುರದಲ್ಲಿ 2-3 ಪ್ರಧಾನ ವಿಷಯಗಳನ್ನ ಹೇಳ್ತಾರೆ. ಗೋಕುಲದ ಗೋವುಳರೆಲ್ಲ ಸಾಮಾನ್ಯರಾದ ಜನಗಳೇನೆ, ಆದರೆ ಗೋ ಕೆಲಸವನ್ನೆಲ್ಲ ಮುಗಿಸಿ ಶತ್ರುಘ್ನನ ಕೂಡ ಅವರೇ ಹೋಗ್ತಾ ಇದ್ರು. ಯಾಕೆ ಅಂದರೆ ರಾಜ ಕಂಸ ಕ್ರೂರಿ, ಅವನಿಂದ ಇವ್ರಿಗೆ ತೊಂದರೆನೇ ಜಾಸ್ತಿ ಆಗ್ತಾ ಹೊರತು ಅಪರಾಧ ಎಸಗಿದ್ರೆ ಅವರಿಗೆ ಶಿಕ್ಷೆ ಆಗ್ತಾ ಇತ್ತೆ ಹೊರತು ಇನ್ನೇನು ಉಳಿತಾ ಇರಲಿಲ್ಲ. ಆದ್ರಿಂದ ಇವರು ಅವರ ಮೇಲೆರಗಿ ಅವರನ್ನ ಸಂಹರಿಸಿ ಬರುತ್ತಿದ್ದ ಅವನು ಕಳಿಸಿದಂತಹ ಸೈನಿಕನೆಲ್ಲ ಸೋಲಿಸ್ಬಿಟ್ಟು ಈ ಕೆಲಸವನ್ನು ಕೂಡ ಗೋವುಳರೇ ಮಾಡ್ತಾ ಇದ್ರು. ಆ ರೀತಿ ಅವರು ಬಂದು ಯಾವ ಅಪರಾಧನೂ ಇಲ್ಲದೆ ಇಂತಹ ಗೋವುಳರ ಮನೆಯಲ್ಲಿ ಜನ್ಮ ಎತ್ತಿರುವಂತಹ ತಂಗಿಯೇ ನಲ್ತಂಗಾಯ್ ಅಂತ ಹೇಳಿ ಇವಳಿಗೆ ಕೂಗ್ತಾ ಇದ್ದಾರೆ. ಬಂಗಾರದ ಬಳ್ಳಿಯಂತೆ ಅವತರಿಸಿರುವ ಕನ್ಯಾಮಣಿಯೇ ಅಂತ ಹೇಳ್ತಾ ಇದ್ದಾರೆ ಅವಳನ್ನು ಹೊಗಳ್ಬೇಕು ಅಂತ ಹೇಳಿ. ಈ ರೀತಿ ಎಲ್ಲ ಎಬ್ಬಿಸ್ಬಿಟ್ಟು ಸ್ನೇಹಿತರನ್ನ ಒಗ್ಗೂಡಿ ಅದು ಅಲ್ಲದೆ ಆ ಮೇಘವರ್ಣನಾದ ಶ್ರೀಕೃಷ್ಣನ ನಾಮ ಸಂಕೀರ್ತನೆಯನ್ನು ಮಾಡುವುದಕ್ಕೆ ಹೋಗ್ತಾ ಇದ್ದೀವಿ. ಮೇಲಿಂದ ಶೀತಲವಾದ ಗಾಳಿ, ಮನೆಯೆಲ್ಲ ನಿಮ್ಮ ಹಸುವಿನ ಗೋದಾಹನ ಮಾಡಿಲ್ಲದೆ ಇರೋದ್ರಿಂದ ಹಾಲಿ ಚೆಲ್ಲಿ ಎಲ್ಲ ಕೆಸರಾಗ್ಬಿಟ್ಟಿದೆ. ನಮಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ನಿನ್ನ ಮನೆಯ ತಾರಸಿಯ ಕಟಕಟ ಮೇಲೆ ನಿಂತಿದ್ದೀವಿ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಆದ್ದರಿಂದ ದಯವಿಟ್ಟು ಎದ್ದು ಬಾಮ, ಬೇಗ ನಮ್ಮ ಇದಕ್ಕೆ ಹೋಗೋಣ, ನಮ್ಮ ವ್ರತಕ್ಕೆ ಹೋಗೋಣ, ಇನ್ನೂ ನಿಧಾನ ಮಾಡಬೇಡ ಅಂತ ಹೇಳಿ ಅವಳನ್ನ ಕರೀತಾ ಇದ್ದಾರೆ. ಈ ರೀತಿ ಗೋಕುಲದಲ್ಲಿ ಗೋವುಗಳು ಒಂದು ಕರು ಕಟ್ಟೆ ಹಾಕ್ತಾ ಇರ್ತಿರ್ಲಿಲ್ವಂತೆ. ಅದು ಎಷ್ಟು ಬೇಕಾದ್ರೂ ಹಾಲು ಕುಡ್ಕೋಬಹುದು. ಆಮೇಲೂ ಕೂಡ ಇವರಿಡುವಂಥ ಕೊಡುಗಳು ತುಂಬ್ತಾ ಇತ್ತಂತೆ. ಅಷ್ಟು ಸಮೃದ್ಧಿಯಾದ ಹಾಲು ಅಲ್ಲಿ ಬರ್ತಾ ಇತ್ತು ಗೋಕುಲದಲ್ಲಿ ಕೃಷ್ಣನ ಕಾಲದಲ್ಲಿ. ಆದ್ರಿಂದ ಕರುಗಳನ್ನ ಕಟ್ಟಿ ಹಾಕುವಂತಹ ವಿಷಯವೇ ಇರ್ತಿರ್ಲಿಲ್ಲ. ಅದು ಕೂಡ ತನ್ನ ತಾಯಿ ಜೊತೆ ಯಾವಾಗಲೂ ಓಡಾಡ್ಕೊಂಡೇ ಇರ್ತಾ ಇತ್ತು. ಹೀಗೆ ಇರ್ಬೇಕಾದ್ರೆ ಅದು ಅಲ್ಲದೆ ಇಲ್ಲಿರುವಂತಹ ಇವಳು ಸಾತ್ವಿಕ ಗುಣ ವೃದ್ಧಿಯವಳು. ಇವಳು ಸಾತ್ವಿಕ ಗುಣಗಳಿಂದ ಉಳ್ಳವಳು. ಈ ಪ್ರಗಲ್ಭೆ ಅದು ಅಲ್ಲದೆ ಅಂತಹ ಒಂದು ಸೌಂದರ್ಯವತಿ, ಅದು ಅಲ್ಲದೆ ಸಾತ್ವಿಕಳು, ಅದು ಅಲ್ಲದೆ ಭಾಗವತಳು.
ಎಲ್ಲವನ್ನು ಭಾಗವತ ತಿರುಪ್ಪಾವೈ ಎಲ್ಲವನ್ನು ಓದಿರೋಳು, ವೇದ ವಿದ್ಯಾ ಜ್ಞಾನ ಇರೋಳು ಅಂತಹ ಒಬ್ಬಳನ್ನ ಇಲ್ಲಿ ಎಬ್ಬಿಸ್ತಾ ಇದ್ದಾರೆ. ಅದು ಅಲ್ಲದೆ ಅವಳಿಗೆ ಸ್ವಲ್ಪ ಒಳ್ಳೆ ಮದುವೆಯ ವಯಸ್ಸು, ಅದಕ್ಕೆ ಅವಳನ್ನ ಹೊಗಳಿ ಎಬ್ಬಿಸ್ತಾ ಇದ್ದಾರೆ. ಸೌಂದರ್ಯ ಇದು ವಿದ್ಯೆ ಎರಡೂ ಸೇರಿಬಿಟ್ಟು ನಿನ್ನ ಹತ್ರ ಕೃಷ್ಣ ತಾನಾಗೇ ಬರ್ತಾನೇನೋ ಅನ್ನುವಂತಹ ಒಂದು ಎಣ್ಣದಿಂದ ಮಲ್ಕೊಂಡಿದ್ದಾಳೆ. ಹೀಗೆ ರೂಪೌದಾರ್ಯ ಗುಣ ಪುಂಸಾಂ, ರೂಪ ರೌದಾರ್ಯ ಎಲ್ಲಾನು ಗುಣ ಸೇರಿದ್ರೆ ಅದು ಎಲ್ಲಾನು ಕೂಡ ಚಿನ್ನದ ಕಮಲಕ್ಕೆ ಪರಿಮಳ ಕೊಟ್ಟಂತೆ ಇರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಅವರು ಆ ರೀತಿ ಮಲಗಿಬಿಟ್ಟಿದ್ದಾಳೆ. ಆದರೆ ಅವಳಿಗೆ ನಿದ್ದೆ ಬಂದಿಲ್ಲ. ಇವ್ರು ಯಾರು ನಿದ್ದೆ ಮಾಡ್ತಾ ಇಲ್ಲ. ಇವ್ರ ಆಧ್ಯಾತ್ಮಿಕ ವಿದ್ಯೆ ಇವ್ರದೆಲ್ಲ. ಅಂದರೆ ಎಬ್ಸೋದು ಬೇಕಿಲ್ಲ ಅವ್ರಿಗೆ ಬೇಕಾಗಿರೋದು ಭಗವಂತನ ಕೀರ್ತನೆಗಳು. ಆ ಕೀರ್ತನೆಗಳನ್ನು ಹೊಗಳ್ಕೊಂಡು ಆಮೇಲೆ ನಾವು ಎದ್ದು ಬರಬೇಕು. ಒಟ್ಟಿನಲ್ಲಿ ಶುದ್ಧಂ ಮನಸಂಧ್ಯಾತ್ವ, ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಧ್ಯಾನವನ್ನು ಮಾಡಿ, ಆ ರೀತಿ ಧ್ಯಾನವನ್ನು ಮಾಡಿ ಕೃಷ್ಣನ ಕರಸ್ಪರ್ಶದಿಂದಲೇ ಅಲ್ಲಿನ ಹಸುಗಳೆಲ್ಲ ಒಂದೊಂದು ಆನೆ ಮರಿ ಥರ ನಡೀತಾ ಇದ್ವಂತೆ. ಅಷ್ಟು ದಷ್ಟಪುಷ್ಟವಾಗಿ ಇರ್ತಾ ಇತ್ತು. ಫಲಕರಂಗಳ್, ಅನೇಕ ಕರುಗಳು, ಅನೇಕ ಹಸುಗಳು, ಕೌಂಟ್ಲೆಸ್. ಗೋಕುಲದಲ್ಲಿ ಎಣಿಸೋಕ್ಕೆ ಸಿಗ್ತಾ ಇರಲಿಲ್ಲ ಅಷ್ಟೊಂದು. ಹಾಗೇನೆ ಒಬ್ರು ಕವಿ ಹೇಳ್ತಾರೆ, ನಮ್ಮ ಪಾಪಗಳು ಅಷ್ಟೇ ಕೌಂಟ್ಲೆಸ್ಸು, ನಮ್ಮ ಜನ್ಮಗಳು ಅಷ್ಟೇ ಕೌಂಟ್ಲೆಸ್ಸು. ಹಾಗೆ ಗೋಕುಲದಲ್ಲಿ ಹಸು ಕರುಗಳು ಕೂಡ ಕೌಂಟ್ಲೆಸ್. ಈ ರೀತಿ 3 ವಿಷಯಗಳಿಗೆ ಎಣಿಕೆಯೇ ಇಲ್ಲ. ಇವತ್ತಂತೂ ಪಾಪಗಳು ಬಿಡಿ, ಕಾಲಿನ ಜಾಗದಲ್ಲಿ, ಕೈ ಜಾಗದಲ್ಲಿ, ಮಾತಿನ ಜಾಗದಲ್ಲಿ ಪಾಪ. ಬರೀ ಸುಳ್ಳು, ಕಪಟ, ಮೋಸ, ಅನ್ಯಾಯ ಎಲ್ಲ ನಡೀತಾ ಇರೋ ಈ ಕಾಲದಲ್ಲಿ ಅದಕ್ಕೆಲ್ಲ ಬೇರೆ ಒಳ್ಳೆಯದಕ್ಕೆ ದಾರಿನೇ ಇಲ್ಲ. ಒಟ್ಟಿನಲ್ಲಿ ಪ್ರಜೆಗಳೆಲ್ಲ ಹೇಳಿ ಆ ಥರ ದಶರಥ ರಾಮನಿಗೆ ರಾಜ್ಯ ಕೊಡಬೇಕು ಅಂದಾಗ ಎಲ್ಲರೂ ಒಂದೇ ಸರಿ ಕೂತ್ಕೋತಾರೆ, ಹೌದು ನಮ್ಮ ಗ್ರಾಮ ರಾಜ ಆಗಬೇಕು ಅಂತ. ಕೇಳ್ತಾನೆ ದಶರಥ, ನಾನೇನು ತಪ್ಪು ಮಾಡಿದ್ದೀನಿ, ನೀನು ಇಷ್ಟು ಬೇಗ ಓಡ್ಸಕ್ಕೆ ನೋಡ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಬಹವೋಂಡ್ರಪ ಕಲ್ಯಾಣ ಗುಣ ಹಾನ್ ಪುತ್ರ ಸಂತಿದೆ. ಅಯ್ಯೋ ನಿನ್ನ ಮಗನಿಗೆ ಸಿಕ್ಕಾಪಟ್ಟೆ ನಿನಗಿಂತ 100 ಪಟ್ಟು ಒಳ್ಳೆ ಗುಣ ಇದೆ ರಾಮನಿಗೆ, ಆದ್ದರಿಂದ ನೀನು ಬೇಗ ರಿಟೈರ್ಮೆಂಟ್ ತಗೋ, ರಾಮ ಬರಲಿ ಸಿಂಹಾಸನಕ್ಕೆ ಅಂತ ಹೇಳಿ ಪ್ರಜೆಗಳು ಕೇಳ್ತಾ ಇದ್ದಾರೆ. ಈ ರೀತಿ ಅದು ಸಮಸ್ತ ಕಲ್ಯಾಣ ಗುಣಾಭಿರಾಮಕ ಗುಣಾಮೃತೋ ದಧಿಹಿ. ಸಮುದ್ರದ ಅವನ ರಾಮನ ಹತ್ರ ಇದ್ದಿದ್ದು ಬರೀ ಒಳ್ಳೆ ಗುಣಗಳೇ ಅಂತೆ. ಅಲ್ಲಿ ಕೆಟ್ಟ ಗುಣಗಳಿಗೆ ದಾರಿನೇ ಇಲ್ವಂತೆ. ರಾಮೋ ದ್ವಿರ್ನಾಭಿಭಾಷತೆ, ಅವನು 2 ನಾಲ್ಗೇನೇ ಇಲ್ಲ, ಒಂದು ಸರಿನೂ ಸುಳ್ಳೇ ಹೇಳಲ್ಲ, ಬರೀ ಸತ್ಯವಂತನೇ ರಾಮ, ಇನ್ಯಾವುದೂ ಇಲ್ಲ. ಅಂತಹ ರಾಮ ಇರ್ಬೇಕಾರೆ ಇನ್ನೆಂಥದ್ದು ಬೇಕು ನಮಗೆ, ಇನ್ನೆಂತಹ ಅದು ಒಳಗಡೆ ಇರೋಳು ಮನತ್ತು ಕಿನಿಯಾನೆ ಅಂತಾಳೆ, ನನಗೆ ರಾಮನೇ ಇಷ್ಟ ಅಂತ ಹೇಳೋಳವಳು. ಅಂತಹ ಒಂದು ಭಾಗವತೆ ಇಲ್ಲಿ ಮಲಗಿದಾಳೆ. ಒಟ್ಟಿನಲ್ಲಿ ಭಗವಂತನ ಸಾನ್ನಿಧ್ಯ ದಶರಥ ಇವನು ಎಲ್ಲರೂ ಕೂಡ ಈ ಯಂಗ್ಸ್ಟರ್ಸ್ ಆಗ್ಬಿಡೋರು. ಅದು ಅಲ್ಲದೆ ಕೃಷ್ಣನ ತಂದೆನೂ ಕೂಡ, ಕೃಷ್ಣ ಹುಟ್ಟಿದಾಗ ಅವನಿಗೆ 60 ವರ್ಷ ಆಗಿದ್ರು ಕೂಡ ಅವನು ತಾನು ಚಿಕ್ಕವನಾಗ್ಬಿಟ್ಟ. ಯಾಕಂದರೆ ಕೃಷ್ಣನ ಕಾಪಾಡಬೇಕು ಅಂತ ವೇಲಿ ಹಿಡ್ಕೊಂಡು ಕೂತೇ ಬಿಟ್ಟ. ಅದು ಅಂಥ ಅವತಾರಗಳಲ್ಲಿ ಆಮೇಲೆ ಆ ಒಳ್ಳೆಯ ಜಾಗಗಳಲ್ಲಿ ಪಶು ಪಕ್ಷಿಗಳು ಕೂಡ ಭಗವನ್ ನಾಮವನ್ನೇ ಹೇಳುತ್ತಂತೆ ಯಾವಾಗಲೇ. ಇಲ್ಲಿ ಬಂದವರು ಶ್ರೀರಂಗ, ಮಧುರೆ ಇಂಥ ಜಾಗದಲ್ಲೆಲ್ಲ ಬರೀ ಒಳ್ಳೆ ಪಶು ಪಕ್ಷಿಗಳು ಕೂಡ ಭಗವನ್ ನಾಮವನ್ನೇ ಉಚ್ಚರಿಸ್ತಾ ಇರತ್ವೆ, ಸಹಸ್ರನಾಮನೇ ಹೇಳ್ತಾ ಇರತ್ವೆ ಅಂತ ಹೇಳಿ ನಮ್ರೆ ಹೇಳ್ತಾರೆ. ಹೀಗೆ ಆ ರೀತಿ ಭಗವಂತನ ಇಲ್ಲ ಶಕ್ತ ಆಯ್ತಿರಲಿಯ ಚಂದ್ರು ಶರುಚ್ಚಯ್ಯಂ. ಈ ರೀತಿ ಗೋವಳರು ಗೋಕುಲದಲ್ಲಿ ಎಲ್ಲರೂ ಸೇರಿಕೊಂಡು ಗೋವುಗಳನ್ನು ಗೋದೋಹನ ಎಲ್ಲ ಮಾಡಿದ್ಮೇಲೆ ಮತ್ತೆ ಶತ್ರುಗಳ ನಿರಸನಕ್ಕೂ ಕೂಡ ಹೋಗ್ತಾ ಇದ್ರು. ಹೀಗೆ ಕೃಷಿ, ಗೋರಕ್ಷಣಂ, ವಾಣಿಜ್ಯಂ ಇದಿಷ್ಟೇ ಅವರಿಗೆ ಇದ್ದಿದ್ದಂತಹ ಕೆಲಸ. ಆ ರೀತಿ ಕೆಲಸವನ್ನು ಮಾಡಿಕೊಂಡು ಯಾವಾಗ ಎಲ್ಲಿಗೆ ಹೋಗಬೇಕು, ಯಾರನ್ನ ಕೊಲ್ಲಬೇಕು, ಕಂಸನಿಗೆ ಹೇಗೆ ಕಂಸನಿಗೆ ಸಿಟ್ಟು ಬರಬಾರ್ದು, ಗೊತ್ತೂ ಆಗಬಾರ್ದು ನಾವು ಮಾಡ್ತಾ ಇದ್ದೀವಿ ಅಂತ. ಹಾಗೆ ತಮ್ಮನ್ನು ತಾವು ಸೆಲ್ಫ್ ಡಿಫೆನ್ಸ್, ಗೋವಳರೆಲ್ಲ ಸೆಲ್ಫ್ ಡಿಫೆನ್ಸ್ ಕಲ್ತ್ಕೊಂಡಿದ್ರು. ಯಾರಾದರೂ ಶತ್ರುಗಳು ಬಂದು ಇವ್ರನ್ನ ಹೊಡೆಯಕ್ಕೆ ಬಂದಾಗ ಅವ್ರನ್ನ ಹೊಡೆದು ಕಳಿಸೋ ಅಷ್ಟು ಟ್ರೈನ್ ಅಪ್ ಮಾಡಿದ ಕೃಷ್ಣ ಅವ್ರನ್ನೆಲ್ಲರೂ ಕೂಡ. ಆ ರೀತಿ ಮಾಡ್ತಾ ಇದ್ರು. ಅಂದರೆ ಗೋರಕ್ಷಣೆ ಜೊತೆಗೆ ಜನಗಳ ರಕ್ಷಣೆಯೂ ಕೂಡ ಆಗ್ತಾ ಇತ್ತು. ಕುಟ್ರುಂ ಒಂದ್ರೂ ಇಲ್ಲದ ಕೋವಲರ್ದುಂ ಪರ್ಕುಡಿಯೇ. ಅಮ್ಮ ತಾಯಿಯೇ, ಇಂತಹ ಒಂದು ಒಳ್ಳೆಯ ಜನರ ಮನೆತನದಲ್ಲಿ ನೀನು ಜನ್ಮ ತಾಳಿದ್ದೀಯೇ. ಕುಟ್ರುಂ ಒಂದ್ರೂ ಇಲ್ಲದ, ನಿನ್ನಲ್ಲಿ ಏನೂ ತಪ್ಪೇ ಇಲ್ಲ. ಕೊಡ್ಬಡ್ಕುಡಿಯೇ, ಹೊನ್ನಿನ ಬಳ್ಳಿಯೇ. ಈ ಮನೆಯಲ್ಲಿ ನಮ್ಮ ಗುಪ್ಪಿಗೆ ಒಂದು ಹೊನ್ನಿನ ಬಳ್ಳಿಯ ತರಹ ಇದೆಯಾ ನೀನು, ಚಿನ್ನದ ಬಳ್ಳಿ. ನೀನು ನಮ್ಮ ಕಡೆಗೆ ಬಂದ್ಬಿಟ್ರೆ ನಮ್ಮ ಗೋಷ್ಠಿಯಲ್ಲಿ ಒಂದು ಚಿನ್ನದ ಬಳ್ಳಿಯೇ ಹೊಳಿತಾ ಇರೋ ಹಂಗೆ ಕಾಣಿಸ್ತಾ ಇರುತ್ತೆ. ಹೇಗೆ ಗೋಕುಲದಲ್ಲಿ ಎಲ್ಲರ ಮಧ್ಯದಲ್ಲಿ ಕೃಷ್ಣ ಹೊಳಿತಾ ಇದ್ದ, ಆ ರೀತಿ ನೀನು ನಮ್ಮಲ್ಲಿ ಹೊಳಿತೀಯ. ಆದ್ದರಿಂದ ನೀನು ನಮಗೆ ಬರಬೇಕು. ಉತ್ತರ ಮಂಡ್ರು ಇಲ್ಲದೆ ಯಾವ ತಪ್ಪು ಇಲ್ಲದೆ ಇರುವಂತಹ, ಶತ್ರುಗಳನ್ನು ನಿರಸನವನ್ನು ಮಾಡುವಂತಹ ಗೋವಲರ ಮನೆಯಲ್ಲಿ ಹುಟ್ಟಿರುವಂಥವಳು. ಇಂಥವರು ಇರಬೇಕಾದ್ರೆ
ಅದು ಅಲ್ಲದೆ ಅನಾಚಾರ ದುರಾಚಾರ ಏನು ಇಲ್ಲ, ಅಜ್ಞಾನಮತ್ವ ಅಜ್ಞಾನವೂ ಇಲ್ಲ. ಇಂಥವರನ್ನೆಲ್ಲ ನರಕಕ್ಕೆ ಸಿಗ್ತೀನಿ ಅಂತಾನೆ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಹಾಗೆ ಇವರದು ನಿತ್ಯ ಕರ್ಮ, ಗೋದೋಹನ ಅದೆಲ್ಲ ನಿತ್ಯ ಕರ್ಮ. ಅದ್ರ ಜೊತೆಗೆ ಈ ಶತ್ರು ನಿರಸನೂ ಕೂಡ ನಿತ್ಯ ಕರ್ಮ ಆಗೋಗಿರುತ್ತೆ, ಅದನ್ನು ಕೂಡ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದು ಧರ್ಮೋ ರಕ್ಷತಿ ರಕ್ಷಿತ ಅನ್ನೋದಕ್ಕೆ ಅವರು ಸರಿಯಾದ ಅನ್ವರ್ಥನಾಮ ಆಗಬೇಕು. ಹಾಗೆ ಆ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಶತ್ರುಗಳನ್ನು ಕೂಡ ತಾವೇ ನಿರಸನ ಮಾಡಿಕೊಂಡು ಮಾಡ್ತಿರ್ತಾರೆ. ಹಾಗೆ ಅವರ ಆ ರೀತಿ ಘೋಷಿತವಾಗಬೇಕು ಅನ್ನೋದಕ್ಕೆ ಸ್ಮೃತಿ ವಾಕ್ಯನೂ ಕೂಡ ಇದೆ. ಧರ್ಮಸ್ಯ ಸೂಕ್ಷ್ಮಾಗತಿ, ಧರ್ಮದ ಒಂದು ಸೂಕ್ಷ್ಮಾಗತಿ. ಮಹಾಭಾರತ ಕಥನೇನ ಪುಣ್ಯವೃದ್ಧಿ. ಅದು ಶುರು ಮಾಡಿದ್ರೆ ಎಲ್ರಿಗೂ ಕನ್ಫ್ಯೂಷನ್ನೇ ಜಾಸ್ತಿ, ಮಹಾಭಾರತ ಕಥೆ. ಆದರೆ ಅದನ್ನು ಕೇಳೋದ್ರಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ಪುಣ್ಯವೃದ್ಧಿ ಬೇರೆ ಆಗುತ್ತೆ. ಅದರಿಂದ ಪರಾಶರ ಸತ್ಯವತಿ ಅವರಿಬ್ರು ಕೊಟ್ಟವನು ವ್ಯಾಸ, ಹಾಗೆ ಶಂತನು ಗಂಗೆ ಅವರಿಬ್ರು ಕೊಟ್ಟವನು ಭೀಷ್ಮ ವ್ಯಾಸ ಇಬ್ಬರು ಅಣ್ಣ ತಮ್ಮಂದರು. ಹಾಗೆ ನೋಡಿದ್ರೆ ಆಮೇಲೆ ಶಂತನು ಸತ್ಯವತಿ ಮತ್ತೆ ಮದುವೆ ಆದಾಗ 3 ಜನ ವ್ಯಾಸ, ಭೀಷ್ಮನಿಗೆ ವಿಚಿತ್ರ ವೀರ್ಯ ಚಿತ್ರಾಂಗದ ಅಣ್ಣ ತಮ್ಮಂದರು. ಆ ವಿಚಿತ್ರ ವೀರ್ಯ ಚಿತ್ರಾಂಗದ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಹೋಗಿದ್ದರಿಂದ ಅವಾಗ ವಿಡೋ ಮ್ಯಾರೇಜ್. ಅವರಿಬ್ಬರು ಹೆಂಡ್ತೀರು ಅಂಬಿಕಾ ಅಂಬಾಲಿಕಾ. ಅವ್ರಿಗೆ ವ್ಯಾಸನೇ ಬಂದು ಅವನೇ ಮ್ಯಾರೇಜ್ ಮಾಡ್ಕೊತಾನೆ ಅವ್ರನ್ನ. ಯಾಕೆ ಅಂದರೆ ಹಸ್ತಿನಾಪುರ ಸಿಂಹಾಸನಕ್ಕೆ ಯಾರೂ ಇರಲ್ಲ, ಇದಕ್ಕೆ ಅವ್ರು ಮಾಡ್ಕೊತಾನೆ. ಹೀಗೆ ಅವನ್ನ ಮಾಡಿಕೊಂಡು ಅವರಿಂದ ಧೃತರಾಷ್ಟ್ರ, ಪಾಂಡು, ವಿದುರ, ವ್ಯಾಸನ ಮಕ್ಕಳು ಅವ್ರು ಇರ್ತಾರೆ. ಇದಿಷ್ಟು ಹೇಳೋಷ್ಟೊತ್ತಿಗೆ ಎಲ್ರಿಗೂ ಇದೇ ಕನ್ಫ್ಯೂಸ್ ಆಗೋಗಿರುತ್ತೆ. ಅಲ್ಲಿ ಯಾರೇನೋ ಹೇಳಿದ್ರು ಮೇಡಮ್ ಏನು ಬರಲಿಲ್ಲ ತಲೆಗೆ ಅಂತ ಇದು ಕನ್ಫ್ಯೂಷನ್ ಇರುತ್ತೆ. ಸೊ ಇದು ಆದರೆ ಮಹಾಭಾರತ ಕಥನಾಶ್ರವಣೇನ ಅಥವಾ ಕಥೆಯನ್ನು ಹೇಳೋದ್ರಿಂದ ಪುಣ್ಯವೃದ್ಧಿ. ಇದು ಎಂಥದಾದರೂ ಆಗಲಿ ಅದನ್ನು ಕೇಳೋದ್ರಿಂದ ಪೂರ್ತಿ ಪುಣ್ಯವೃದ್ಧಿ ಅಂತ ಹೇಳಿದ್ರು. ಆದ್ದರಿಂದ ಆ ಧರ್ಮವನ್ನು ರಕ್ಷಿಸಿಕೊಂಡು ಮಹಾಭಾರತದ ಕಥೆಯ ಪುಣ್ಯವೃದ್ಧಿಯನ್ನು ಮಾಡಿಕೊಂಡು ಎಲ್ಲವನ್ನು ಮಾಡೋಣ. ಧೃತರಾಷ್ಟ್ರ ಹಾಗೇನೆ, ಧೃತರಾಷ್ಟ್ರ ಗಾಂಧಾರಿಗೆ 101 ಮಕ್ಕಳು, ಪಾಂಡು, ಕುಂತಿ, ಮಾದ್ರಿ ಇವರಿಗೆ 5 ಜನ ಪಾಂಡವರು. ತೇಷಾಂ ಗುಣ ಸಂಕೀರ್ತನೇನ ಅಕ್ಷಯಂ ಸಕೃತಂ ಭವತಿ. ಇವರ ಗುಣಗಳನ್ನು ಹಾಡೋದ್ರಿಂದ ಅಕ್ಷಯವಾದ ಸುಕೃತ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ, ಇವ್ರಿಗೆ ಯಾರು ಕೆಟ್ಟದಾಗಲ್ಲ. ಆದರೂ ಎಷ್ಟೋ ಜನ ಮನೆಯಲ್ಲಿ ಮಹಾಭಾರತ ಪುಸ್ತಕ ಇಟ್ಕೋಬೇಕು ಅಂದರೆ ಅಯ್ಯೋ ಮಹಾಭಾರತ ಪುಸ್ತಕ ಇಟ್ಕೊಳ್ಳೋದು ಬೇಡಪ್ಪ, ಜಗಳ ಆಗುತ್ತೆ. ಅದು ಇಲ್ಲೇ ಎಷ್ಟು ಜಗಳ ಕಾಲಿರ್ತಾರೋ ಅದು ಗೊತ್ತಿಲ್ಲ. ಮಹಾಭಾರತ ಪುಸ್ತಕ ಮನೇಲಿ ಇಲ್ದೇನೆ ದೊಡ್ಡ ಕುರುಕ್ಷೇತ್ರನೇ ಆಗಿರುತ್ತೆ ಮನೆಗಳಲ್ಲಿ. ಆದರೆ ಮಹಾಭಾರತ ಪುಸ್ತಕ ಇಟ್ಕೊಂಡು ತಪ್ಪು ಯಾರಿಗೆ ಪುಸ್ತಕದ ಮೇಲೆ ತಪ್ಪು ಹಾಕಿದ್ರು ಗೊತ್ತಿಲ್ಲ. ಯಾರೋ ಒಂದ್ಸರಿ ಹಾಕ್ಬಿಟ್ರು, ಅದನ್ನು ಇನ್ನೂ ನಡ್ಸ್ಕೊಂಡ್ಬರ್ತಾ ಇದ್ರು ನಮ್ಮ ಜನರು. ಮಹಾಭಾರತ ಪುಸ್ತಕ ಮನೇಲಿ ಇಟ್ಕೊಬಾರ್ದು. ನಾವು ಓದಿದ್ದೀವಿ, ನಾವು ಚೆನ್ನಾಗೇ ಇದ್ದೀವಿ, ನಾವು ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಎಲ್ಲರೂ ಚೆನ್ನಾಗೇ ಇದ್ದೀವಿ, ನಾವು ಜಗಳ ಆ ಥರ ಪಾಂಡವರ ಕೌರವರ ಥರ ಜಗಳ ಇಲ್ಲ, ಯಾವ ಥರ ಜಗಳನೇ ಇಲ್ಲ, ಇನ್ನೂ ಆರಾಮಾಗಿದ್ದೀವಿ ಪಾಂಡವರ ಕೌರವಿಗಿಂತ. ನಮ್ಮಲ್ಲಿ 18 ಪುಸ್ತಕನೂ ಇದೆ ನಮ್ಮ ಹತ್ರ. ನಮ್ಮ 5 ಜನ ಮಕ್ಕಳ ಹತ್ರ 18 ಪುಸ್ತಕನೂ ಇಟ್ಕೊಂಡಿದ್ದೀವಿ, 18 ಪರ್ವದ್ದುವೆ, ಇನ್ನೂ ಅನೇಕ ಬುಕ್ಸ್ ಇನ್ನೂ ಇದೆ. ಇದೆಲ್ಲ ಎಷ್ಟೋ ಅನೇಕ ಮನಸ್ಸಿಗೆ ಬೇಕಿಲ್ಲದೆ ಇರುವಂತಹ ವಿಷಯಗಳು ಜನಗಳಲ್ಲಿ ಒಂಥರ ರಾಂಗ್ ನ್ಯೂಸ್ ಆಗಿ ಹರಡ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ತಡಿಬೇಕು, ಅದನ್ನೆಲ್ಲ ತೆಗಿಬೇಕು. ಬೇಡ ಅಂತ ಮಹಾಭಾರತ ಓದೋದ್ರಿಂದ ಯಾರಿಗೂ ಏನೂ ಆಗಲ್ಲ, ಆರಾಮಾಗಿರ್ಬೋದು. ಏನೂ ಕೆಟ್ಟದ್ದು ಆಗಲ್ಲ, ಒಳ್ಳೆಯದು ಆಗಲ್ಲ. ನಾವು ಕಥೆ ತಿಳ್ಕೋಬೇಕು, ಓದ್ತೀವಿ ಅಷ್ಟೇ. ಹಾಗೆ ಎಲ್ಲರೂ ಮಾಡ್ಬೋದು. ಒಟ್ಟಿನಲ್ಲಿ ಹೀಗೆ ಆ ಧರ್ಮದಿಂದ ಅಕ್ಷಯ ಸಕೃತಂ ಭವೆ. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ಒಂದೇ ಶುಕತಾತಂ ತಪೋನಿಧಿ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ. ವ್ಯಾಸಾನೇ ವಿಷ್ಣುರೂಪ, ವಿಷ್ಣುರೂಪ ವ್ಯಾಸ. ವ್ಯಾಸಾಯ ವಿಷ್ಣುರೂಪಾಯ ವಿಷ್ಣುರೂಪಾಯ ವ್ಯಾಸವೇ. ನಮೋ ಬ್ರಹ್ಮನಿಧಿಯೇ ವಾಸಿಷ್ಠಾಯ ನಮೋ ನಮಃ. ಈ ರೀತಿ ಆ ವ್ಯಾಸನೇ ಪರಬ್ರಹ್ಮನೇ ಬಂದು ವ್ಯಾಸನಾಗಿ ಜನ್ಮ ತಗೊಂಡು ಅವನೇ ಪಾಂಡವ ಕೌರವರಿಗೆ ತಂದೆಯಾಗಿ, ಪಾಂಡವ ಕೌರವ ವಿದುರನಿಗೂ ತಂದೆಯಾಗಿ, ಅವನಿಂದಲೇ ಪೂರ್ತಿ ಮಹಾಭಾರತ ಬರೆದು ಅವನೇ ನಡೆಸಿ ಅವನೇ ಒಬ್ಬ ಪಾತ್ರಧಾರಿಯಾಗಿ ಇದೆಲ್ಲ ಮಾಡಿದ್ಮೇಲೆ ಈ ಧರ್ಮ ಹೇಗೆ ಕೆಟ್ಟ ಧರ್ಮ ಆಗುತ್ತೆ? ಧರ್ಮೋ ವಿಶ್ವಸ್ಯ ಜಗತ ಪ್ರತಿಷ್ಠಾ. ವೇದ ಕೂಡ ಹೇಳುತ್ತೆ ಧರ್ಮ ಎಲ್ಲ ಕಡೆಯೂ ಇದೆ, ಎಲ್ಲರಲ್ಲೂ ಇದೆ. ಗೋಪಾಲಕರಲ್ಲೂ ಇದೆ, ಗೋಪ ಸ್ತ್ರೀಯರಲ್ಲೂ ಕೂಡ ತುಂಬ ಇದೆ. ಶೆಟ್ಟಾರ್ತಿರಳೆಯ ಶಯ್ಯಂ. ಶೆಟ್ಟಾರ್ತಿರಳೆಯ ಶತ್ರುಗಳ ಬಲವು ನಾಶವಾಗುವ ಹಾಗೆ ಚೆಂಡು ಚೆರುಚ್ಚಯ್ಯಂ. ಹೋಗಿ ಯುದ್ಧ ಮಾಡುವಂತಹ ಕುಟ್ರಮಂಡ್ರು ಇಲ್ಲದ, ಯಾವ ದೋಷವೂ ಇಲ್ಲದ ಗೋವಲ ತಂಪೊರ್ಕುಡಿಯೇ, ಗೋಪಾಲಕರ ಕುಲದಲ್ಲಿ ಹುಟ್ಟಿರುವಂತಹ ಹೊನ್ನಿನ ಬಳ್ಳಿಯೇ. ಇಷ್ಟು ಅಬ್ಜೆಕ್ಟಿವ್ಸು ಇವಳು ಬಂದಿದೆ, ಇಷ್ಟು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಭಾಗವತರ ವೈಭವವನ್ನು ಕೂಡ ಸಹಿಸಿದವರು ಯಾರೋ ಇದನ್ನೆಲ್ಲ ಒಂದು ಸ್ವಲ್ಪ ಕೆಟ್ಟದಾಗಿ ಹರಿದಿಟ್ಟಿದ್ದಾರೆ. ಇದನ್ನೆಲ್ಲ ಬಿಡೋಣ, ನಾವು ಒಳ್ಳೇದು ಮಾತ್ರ ತಗೊಳ್ತಾ ಹೋಗೋಣ.
ಹೀಗೆ ಅನಾಚಾರ ದುರಾಚಾರ ಯಾರು ಇದೆಲ್ಲ ಮಾಡ್ತಾರೋ, ಅನಾಚಾರ ದುರಾಚಾರ ಮಾಡೋರು ಕೆಟ್ಟವ್ರು, ಕಪಟ ಮೋಸ ಸುಳ್ಳು ಹೇಳೋರು ಕೆಟ್ಟವ್ರು. ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದೇ 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 ಧರ್ಮದ ಕೆಲಸ. ನಾವು ಯಾವಾಗ ಸುಳ್ಳು ಹೇಳಲ್ಲ, ಕೆಟ್ಟದ್ದು ಮಾಡಲ್ಲ, ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಲ್ಲ, ಒಳ್ಳೆಯವರೇನೆ, ಅವರೆಲ್ಲರೂ ಸತ್ಪುರುಷರೇನೆ, ಸನಾತನರೇನೆ. ಇನ್ನೇನು ಬೇಕು? ಅಷ್ಟೆಲ್ಲ ಅದನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಕೊಟ್ಟರು ಮಿಂಟಲಾದ ಒಂದು ಕೋವಲರ್ದು ಕೊಟ್ಕೊಡಿಯೇ. ಇಂತಹ ಏನೋ ತಪ್ಪಿಲ್ಲದೆ ಇಂತಹ ಕುಲದಲ್ಲಿ ಕೂತಿರುವಂತಹ ಚಿನ್ನದ ಹೊನ್ನಿನ ಬಳ್ಳಿಗೆ, ಅಂದರೆ ಈ ಬಳ್ಳಿಗಳು ಯಾವಾಗಲೂ ವೃಕ್ಷಕ್ಕೆ ಸುತ್ತಕೊಳ್ಳುತ್ತೆ. ವೃಕ್ಷ ಇರೋ ಕಡೆಲೇ ಇರುತ್ತೆ. ಕೃಷ್ಣ ಇಲ್ಲೊಂದು ದೊಡ್ಡ ವೃಕ್ಷ. ಅವನ ಆ ವೃಕ್ಷವೆಂಬ ಕೃಷ್ಣನೆಂಬ ವೃಕ್ಷಕ್ಕೆ ಎಲ್ಲ ಗೋಪಿಕಾಸ್ತ್ರೀಯರು ಬಂದು ಸುತ್ತಾಕೋತಾ ಇರ್ತಾರೆ, ಹಾಗೆ ಗೋವಳರು ಬಂದು ಸುತ್ತಾಕೋತಾ ಇರ್ತಾರೆ. ಅವನೇ ಎಲ್ಲರನ್ನು ಕಾಪಾಡುವನು. ಪುನಮಯಿಲೆ ಪೋದರಾಯ್, ನವಿಲಿನ ಬಣ್ಣವನ್ನು ಹೊಂದಿರುವವಳೆ. ನವಿಲಿಗೆ ಯಾರಪ್ಪ ಬಣ್ಣ ಕೊಟ್ಟರು? ನವಿಲಿನ ಬಣ್ಣ ಏನು ಮಾಡಿದ್ರು ಯಾವ ಪೇಂಟಿಂಗಲ್ಲೂ ಒಬ್ರದಲ್ಲೂ ಬರಲ್ಲ. ಅದರ ಕತ್ತಿನ ಬಣ್ಣ ಅಂತೂ ಖಂಡಿತ ಬರಲ್ಲ. ದುರ್ವಾದಳ ಪ್ರತಿಮೆಯ ತವದೇಹ ಕಾಂತ್ಯ ಗೋರೋಚನ ರುಚಿರಯ ಚ ತಥೇಂದಿರಾಯಾಗ ಆಸೀದನುದಿಶಿಕ ಬಲ ಕಂಠಶೋಭಂ ಮಾಂಗಲ್ಯದಂ ಪ್ರಣಮತ ಮಧುವೈರಿ ಗಾತ್ರಂ. ಮಧುವೈರಿ ಆ ಕೃಷ್ಣನ ಬಣ್ಣ ನವಿಲಿನ ಕಂಠದ ಬಣ್ಣ. ಆ ಕಂಠದ ಬಣ್ಣ ಆ ನೀಲಿನೇ ಹೌದು. ಆ ನೀಲಿ ಮಿರ ಅಂತ ಮಿಂಚ್ತಿರುತ್ತೆ. ಆ ಮಿಂಚೋದು ಯಾರಿಗೂ ಬರಲ್ಲ, ಅದು ಮಿಂಚ್ತಿರುತ್ತೆ. ಅವನ ಶರೀರನೂ ಕೂಡ ಆ ರೀತಿ ಇರುತ್ತೆ. ಅದರಲ್ಲೇ ಟ್ರಾನ್ಸ್ಪರೆಂಟ್ ಬೇರೆ. ಆ ರೀತಿ ಹೊಗಳ್ತಾ ಇದ್ದಾರೆ ಕೃಷ್ಣನ. ಪುನಮಯಿಲೆ ಪೋದರಾಯ್, ಪುನಮಯಿಲೆ ನೀನೇ ಒಂದು ನವಿಲು ತರಹ ಇದೆಯಮ್ಮ, ನೀನು ಇಷ್ಟೊತ್ತು ಮಲಕೊಂಬಿಟ್ರೆ ಹೇಗೆ? ಎದ್ದು ಬಾ, ನಮಗೆಲ್ಲ ಒಂದು ಕೆಲಸವಿದೆ. ನಾವು ನೆನ್ನೆನೆ ಹೇಳಿದ ಹಾಗೆ ಎಲ್ಲವನ್ನು ಮಾಡೋ ಹಾಗೆ ನೀನು ಬಂದು ನಮ್ಮ ಗೋಷ್ಠಿಗೆ ಸೇರಿಕೊಂಡ್ರೆ ನಿನ್ನನ್ನು ನಮ್ಮ ಗೋಷ್ಠಿಗೆ ನೀನು ತಿಲಕಪ್ರಾಯಳಾಗ್ತೀಯಾ, ಆದ್ದರಿಂದ ಬಂದು ನಮ್ಮ ಜೊತೆ ಸೇರ್ಕೋ ಅಂತ ಕರೀತಾ ಇದ್ದಾರೆ ಅವನ್ನ. ಒಟ್ಟಲ್ಲಿ ಭಗವಂತನ ಬಣ್ಣ ದೇವಿಗಳಿಂದ ಸಿಕ್ಕಿದ್ದು. ಭೂದೇವಿ ಪಚ್ಚ ಕಲರ್, ಶ್ರೀದೇವಿ ಗೋಲ್ಡನ್ ಎಲ್ಲೋ. ಅದೆರಡೂ ಸೇರಿದ್ರೆ ಬರೋ ಬ್ಲೂ ಯಾವುದರಲ್ಲೂ ಬರಲ್ಲ. ನಾನು ಏನೋ ಒಂಥರ ಪೇಂಟಿಂಗ್ ಕಲ್ತ್ಕೋತಾ ಇದ್ದಿದ್ದ ಹೆಸರಲ್ಲಿ ಈ ಬಣ್ಣ ಬರ್ಸ್ಲೇಬೇಕು ಅಂತ ಎಷ್ಟೋ ಟ್ರೈ ಮಾಡಿದೆ, ಬರಲ್ಲ. ಅದು ಪಚ್ಚೆ ಕಲರು ಹಳದಿ ಕಲರು ಹಾಕಿದ್ರೆ ಅದಾಗಿರುತ್ತೆ. ಯಾರೇ ಶೈನಿಂಗಿಗೆ ಇವಾಗ ಇದನ್ನು ನಕ್ಕಿ ಗಿಚ್ಚಿ ಎಲ್ಲ ಬರುತ್ತಲ್ಲ, ಅದನ್ನು ಬೇಕಾದ್ರೂ ಮಾಡ್ಕೋಬೋದು. ಏನು ಮಾಡೋ? ನವಿಲಿನ ಬಣ್ಣ ಶ್ರೀಕೃಷ್ಣನ ಶರೀರದ ಬಣ್ಣ ಬರಲ್ಲ. ಶಿಖಾವಲೆಯ ಕಂಠಶೋಭಂ, ಶಿಖಾವಲಿ ನವಿಲಿನ ಕಂಠಶೋಭಂ, ಆ ತರಹ ಬಣ್ಣ ಯಾರಿಗೂ ಬರಲ್ಲ. ಅಂಥವನನ್ನು ಹಾಡೋದಕ್ಕೆ ಹೊಗಳೋದಕ್ಕೆ ಹೋಗ್ತಾ ಇದ್ದೀವಿ. ಹೇಗೆ ಹೇಳಮ್ಮ ಸ್ವರ್ಣಲತೆಯೇ ಎದ್ದೇಳು ಹೋಗೋಣ ಅಂತ ಹೇಳಿ ಕರೀತಾ ಇದ್ದಾರೆ. ನೀ ಬಂದರೆ ನಮಗೆ ಬೆಳದಿಂಗಳು ಬಂದಷ್ಟು ಸಂತೋಷ ಆಗುತ್ತೆ. ಏನಮ್ಮ ಏನೇನೋ ಹೇಳ್ತಾ ಇದ್ದೀರಾ, ನೀಲಿ ಬಣ್ಣ ಅಂತೀರಾ, ಬೆಳದಿಂಗಳು ಅಂತೀರಾ, ಏನೇನೋ ಗೊತ್ತಾಗ್ತಾ ಇಲ್ಲಲ್ಲ ನೀವು ಮಾತಾಡೋದು. ಹಾಗಲ್ಲ ನೋಡು. ತೇ ತಂ ಸೋಮಮಿಗೋದ್ಯಂತಂ ದೃಷ್ಟಾ ವೈ ಧರ್ಮಚಾರಿಣೌ ಮಂಗಲಾನಿ ಪ್ರಯುಂಜಾನಾಕ ಪ್ರತಿಘಣ್ಣನ್ನೇ ದೃಢವ್ರತಾಕ. ರಾಮ ದಂಡಕಾರಣ್ಯದಲ್ಲಿ ತುಂಬ ಋಷಿಗಳು, ಸಾವಿರಾರು ಋಷಿಗಳಿದ್ರು. ಸಿಕ್ಕಾಪಟ್ಟೆ ರಾಕ್ಷಸರು ಬಂದು ಕಾಟ ಕೊಡ್ತಾ ಇದ್ರು. ಅವಾಗ ಅವರೆಲ್ಲ ಬ್ರಹ್ಮನ ಕುರಿತು ತಪಸ್ ಮಾಡಿದ್ರು. ಬ್ರಹ್ಮ ಬಂದ, ಏನು ಬೇಕು? ಈ ಥರ ರಾಕ್ಷಸರು ನೋಡಿ ಒಂದು ದೊಡ್ಡ ಬೆಟ್ಟ, ಬಿಳಿ ಬೆಟ್ಟ, ಆ ಮೂಳೆನೆಲ್ಲ ಸೇರಿಸಿ ಒಂದು ಬೆಟ್ಟ ಮಾಡಿ ಹಾಕ್ಬಿಟ್ಟಿರ್ತಾರೆ ಋಷಿಗಳೆಲ್ಲ. ನೋಡಿ ಈ ಬಿಳಿ ಬೆಟ್ಟವನ್ನು ನೋಡು, ಇದೆಲ್ಲ ಋಷಿಗಳ ಮೂಳೆಗಳು. ಇದನ್ನು ರಾಕ್ಷಸರು ತಿಂದು ದಿವಸ ಬಂದು ಕೈಗೆ ಸಿಕ್ಕಷ್ಟು ರಾಕ್ಷಸರು ನಮ್ಮನ್ನೆಲ್ಲ ತಿಂದು ಹೋಗ್ತಾ ಇದ್ದಾರೆ. ಅದಕ್ಕೆ ಏನು ಮಾಡ್ಬೇಕು ಇವಾಗ? ಯೋಚನೆ. ಮತ್ತು ಬ್ರಹ್ಮ ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ, ಸಾಕ್ಷಾತ್ ಶ್ರೀಮನ್ ನಾರಾಯಣ ರಾಮಾವತಾರದಲ್ಲಿ ಇಲ್ಲಿಗೆ ಬರ್ತಾನೆ. ಅವಾಗ ಅವ್ರನ್ನೆಲ್ಲರನ್ನು ಕೊಲ್ತಾನೆ. ಅವನು ಬಂದಿದ್ದು ನಮಗೆ ಹೇಗೆ ಗೊತ್ತಾಗತ್ತೆ? ತೇ ತಂ ಸೋಮಮಿಗೋದ್ಯಂತಂ. ಅವಾಗ ಹೇಳ್ತಾ ಇದ್ದಾರೆ, ರೂಪ ಸಂಹನನಂ ಲಕ್ಷ್ಮೀಂ ಸೌಕುಮಾರ್ಯಂ ಸುವೇಶತಾಂ ಬಭೂವು ವಿಸ್ಮಿತಾಕಾರಾಹ. ಅದು ಅಲ್ಲದೆ ರಾಮಸ್ಯ ಸಂಯುಗೆ, ಆ ರಾಮ ಬಂದ ಅಂದ ತಕ್ಷಣ ನಿಮ್ಮ ದಂಡಕಾರಣ್ಯದಲ್ಲಿ ಬೆಳದಿಂಗಳು ಬೀಳುತ್ತೆ. ಹಗಲೊತ್ತಲ್ಲೇ ಕತ್ಲು ಅಲ್ಲಿ, ಅಂದರೆ ಮರಗಳು ಈಗಿದೆ. ನಾವು ಹೋಗಿದ್ದೀವಿ ದಂಡಕಾರಣ್ಯಕ್ಕೆ. ಈಗಲೂ ಕೆಲವು ಕಡೆ ಆ ಅಂತಹ ಜಾಗಗಳನ್ನ ಉಳಿಸಿದ್ದಾರೆ. ಎಲ್ಲ ಕಡೆನೂ ತೆಗೆದುಹಾಕಿಲ್ಲ, ಸ್ವಲ್ಪ ಬೆಳಕು ಬರೋದಕ್ಕೆ ಅಂತ ಹೇಳಿ ಸ್ವಲ್ಪ ಮಾಡ್ಕೊಂಡಿದ್ದಾರೆ. ಆದರೆ ದಂಡಕಾರಣ್ಯವಾಗೇ ಇದೆ. ದಟ್ಟವಾದ ಕಾಡು. ಒಳಗಡೆ ಹೋದರೆ ಅಷ್ಟು ಬಿಸಿಲು ಅಲ್ಲಿ ರೋಡಲ್ಲಿ. ಒಳಗಡೆ ಹೋದ ತಕ್ಷಣ AC ರೂಮ್ಗೆ ಹೋದಂಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಏನು ಮಾಡಿದಾರೋ ಗೊತ್ತಿಲ್ಲ, ನಾವು ಹೋಗಿ ಬಂದು 10-20 ವರ್ಷ ಆಯಿತು ಆಗಲೇ. ಅಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ಬಟ್ ಅಲ್ಲಿ ದಂಡಕಾರಣ್ಯ ಆ ರೀತಿ ಕಗ್ಗತ್ತಲಿರುತ್ತೆ. ಯಾವಾಗ ನಿಮ್ಮ ಕತ್ತಲು ಹೋಗಿ ಬೆಳದಿಂಗಳು ಬರುತ್ತೋ ಅವಾಗ ತಿಳ್ಕೊಳ್ಳಿ ವಿಷ್ಣು ಬಂದಿದ್ದಾನೆ ಅಂತ ಹೇಳಿಬಿಟ್ಟು. ಒಂದು ದಿವಸ ವಿಷ್ಣು ನಿಜವಾಗಲೂ ರಾಮ ಸೀತಾ ಲಕ್ಷ್ಮಣರು ದಂಡಕಾರಣ್ಯಕ್ಕೆ ಕಾಲಿಟ್ಟಾಗ ಛಕ್ಕಂತ ದೀಪ ಬೆಳಗ್ದಂತೆ ದಂಡಕಾರಣ್ಯ
ಎಲ್ಲ ಋಷಿಗಳು ಆಶ್ಚರ್ಯ, ಏನು ತಪಮ ಮುಂಚಚ ಸೋಮಮ ಮುಂಚಚ ಎಲ್ಲ ಹೋಮಮ ಮುಂಚೆಯ ಎಲ್ಲದನ್ನು ಬಿಟ್ಬಿಟ್ಟಿರುತ್ತೆ. ಮುಂಚೆ ತಪಸ್ ಬಿಟ್ರು, ಹೋಮ ಬಿಟ್ರು, ಎಲ್ಲ ಬಿಟ್ಬಿಟ್ಟು ಓಡ್ತಾ ಇದ್ದಾರಂತೆ, ಎಲ್ಲಿ ಬೆಳಕು ಬರ್ತಾ ಇದೆ ಅಂತ ಓಡ್ತಾ ಇದ್ದಾರೆ. ಅಂತಹ ರಾಮ ಲಕ್ಷ್ಮಣ ಸೀತೆ ಎಂಟ್ರಿ ಆಗಿದ್ದಾರೆ. ಅದನ್ನ ಸ್ತೋತ್ರಯನ್ ದಂಡಕಾರಣ್ಯಂ ದೀಪ್ತೇನ ಸ್ವೇನ ತೇಜಸ ಪ್ರವಿಶ್ಯತ್ ತದೌ ರಾಮ ಬಾಲಚಂದ್ರ ಯುವೋದಿತ. ಆಗ ತಾನೇ ಹುಟ್ಟಿದ ಚಂದ್ರನಂತೆ ಬಾಲಚಂದ್ರ ಬರ್ತಾನೆ. ಆ ರೀತಿ ಅದು ರೂಪ ಸಂಹನನಂ ಲಕ್ಷ್ಮೀ, ಅಷ್ಟು ರೂಪ ಅವರಿಬ್ಬರದೇ. ಹಾಗೆ ಅವ್ರು ಬಂದ ತಕ್ಷಣ ಬಮೂಹು ವಿಸ್ಮಿತಾಕಾರಾಗ, ಎಲ್ಲದನ್ನು ಬಿಟ್ಟು ವಿಸ್ಮಯವಾಗಿ ನೋಡ್ತಾ ನಿಂತಿದ್ದಾರೆ. ರಾಮ ಬಂದಿದ್ದಾನೆ, ವಿಷ್ಣು ಅವತಾರವಾಗಿದೆ, ಭೂಮಿ ಮೇಲೆ ರಾಮನ ಅವತಾರ ಆಗಿದೆ ಅಂತ ಅವ್ರಿಗೆಲ್ಲ ಗೊತ್ತಾಗತ್ತೆ. ಆ ರೀತಿ ನೀನು ಇವಾಗ ಬಂದ್ರೆ ನಮಗೂ ಬೆಳಕರಿಯುತ್ತೆ, ಇದಕ್ಕೆ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ನಾವೆಲ್ಲರೂ ಕೂಡ ಪೂಜೆಗೆ ಹೋಗೋಣ, ಬನ್ನಿ ಎಲ್ರುವೆ ಅಂತ ಅವಳನ್ನ ಕರಿತಾ ಇದ್ದಾಳೆ. ನಮ್ಮಳ್ವಾರು ಕೂಡ ಈ ಶ್ಲೋಕವನ್ನು ಇದನ್ನ ಹೇಳ್ಕೊಂಡು 7 ತಿಂಗಳು ಮೂರ್ಛೆ ಅಂತೆ. ಆ ರೀತಿ ಅಷ್ಟು ಅದೊಂದು ಅವ್ರು ಕರೀತಾರೆ. ಶಾಲಪರ ಕೋಲನ್ ತಿರುಮಾಮಗಳೋಡು, ನಿನ್ನ ತಿರುಮಗಳಿದಾಳಲ್ಲ ಅವಳ ಕೈ ಹಿಡ್ಕೊಂಡು ಒಂದು ಸಾರಿ ಬಾರೆಯ ಶ್ರೀರಂಗದ ಮರಳ ಮೇಲೆ ನಡ್ಕೊಂಡು ಬಾ, ನಾನು ನೋಡ್ಬೇಕು ಅಂತಾರೆ ಆಳ್ವಾರುಗಳು. ಈ ರೀತಿ ಭಗವಂತನ ಸೌಂದರ್ಯವನ್ನ ಶಿವಟುಟ್ಟ ತೋಳಿಮಾರ್ ಎಲ್ಲರೂ ಬಂದು, ಏನಮ್ಮ ನಾನು ಕರೀತಾ ಇದ್ದೀರಾ, ನೀವೆಲ್ಲ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೀವೆಲ್ಲ ಬಂದಿದ್ದೀರಾ ಹೇಳಿ. ನಾವೆಲ್ಲರೂ ಬಂದಿದ್ದೀವಿ, ಸೇರ್ಕೊಂಡಿದ್ದೀವಿ. ತೋಳಿಮಾರ್ ಎಲ್ಲರೂ ಬಂದು ನಿನ್ನ ಉತ್ತಮ ಬಂದು ಮುಹಿಲ್ವಣ್ಣನ್ ಪೇರ್ಪಾಡ. ನಾನು ಯಾಕೆ ಬರಬೇಕು, ಏನು ಮಾಡ್ತಾ ಇದ್ದೀರಾ, ಮುಹಿಲ್ವಣ್ಣನ್ ಪೇರ್ಪಾಡ ಅಂತಹ ಒಂದು ಮೈ ಬಣ್ಣ ಇರುವಂತಹ ಕೃಷ್ಣನನ್ನ ನಾವು ಪೂಜಿಸಬೇಕು, ಅರ್ಚಿಸಬೇಕು. ಆದ್ದರಿಂದ ಅವನನ್ನ ಕರ್ಕೊಂಡು ಬನ್ನಿ, ನೀವು ಬನ್ನಿ. ಚಿತ್ರಾದೆ ಪೇಶಾದೆ ಶೆಲ್ವ ಪೆಂಡಾಟಿ ನೀ ಎತ್ತಕ್ಕುರಂಗಂ ಪರುಳೇಲೋರೆಂಬಾವ. ನೀವು ಸುಮ್ಮನೆ ಏನು ಮಾಡಬೇಡ, ಮಾತಾಡ್ದೇನೆ ಎದ್ದು ಬಾ, ನಮ್ಮ ಜೊತೆ ಸೇರ್ಕೋ. ನೀನೊಬ್ಬಳೇ ಅವನನ್ನ ನೀನು ಸೆಲ್ಫಿಶು ಆಗಬೇಡ, ನೀನೊಬ್ಬಳೇ ಕೃಷ್ಣನ ಅನುಭವಿಸ್ಬೇಕು ಅಂತ ಆ ರೀತಿ ಕನಸು ಕಂಡ ಮಲಕೊಂಡಿದ್ಯಾ. ನೀನು ಏಕಸ್ವಾದನ ಮುಂಜೀತ ಮಾಡಬಾರ್ದು, ಒಬ್ಬಳೇ ನೀನು ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದು. ಮಧ್ಯೆ ಎದ್ವಾ, ಎಲ್ಲರೂ ಎದ್ದು ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಹೇಳಿ ಆ ಹಾಡನ್ನು ಮುಗಿಸ್ತಾ ಇದ್ದಾಳೆ ಗೋದಾದೇವಿ. ಇದು 2.5 ಗಂಟೆ ನೋಟ್ಸು, 20 ನಿಮಿಷದಲ್ಲಿ ಹೇಳಿದ್ದೀನಿ. ಗೊತ್ತಿಲ್ಲ ಎಷ್ಟು ಬಿಟ್ಟಿದ್ದೀನಿ, ಎಷ್ಟು ಹೇಳಿದ್ದೀನಿ ಅಂತ. ಮುಂದಿನ ಹಾಡು 12ನೇ ಹಾಡು. ತನ ಇತ್ತಿಳಂ ಕತ್ತರಮೈ ಕಂಡ್ರು ಕಿರಂಗಿ ನಿನಯಿತ್ತು ಮುಲೆಬಳಿಯೇ ನಿಂಡ್ರು ಪಾಶೂರ ನನಯಿತ್ತಿಲ್ಲಂ ஷீரார்க்கும் நல் செல்வந்தங்காய் பணித்திடை வீழ நின்னாஷல் கடை பத்தி செலுத்தினால் தென்னிலங்கை கோமானை செத்த மனத்துக்கினியானை பாடுவம் நீவாய் திருவாய் இனித்தான் இழந்திராய் இதென்ன பேருக்கும் அனைத்தில்லத்தாரும் அறிந்தேலோರೆಂಬಾವಾಯ್. ಇಲ್ಲಿ ಕೃಷ್ಣ ಶ್ರೀಧಾಮ ಅಂತ ಒಬ್ಬ ಸ್ನೇಹಿತ. ಆ ಶ್ರೀಧಾಮ ಯಾವಾಗಲೂ ಕೃಷ್ಣ ಜೊತೆನೇ ಇರ್ತಾನೆ. ಸುಧಾಮ ಅಲ್ಲ, ಸುಧಾಮ ಬೇರೆ, ಶ್ರೀಧಾಮ ಬೇರೆ. ಶ್ರೀಧಾಮ ಅನ್ನೋನು ಯಾವಾಗಲೂ ನಿಮಗೆ ಪ್ಲೇ ಗ್ರೌಂಡ್ ಫ್ರೆಂಡು. ಶಿಡಿಕೋಲಂ ಚೆಂದುಕೋಲಂ ಅದನ್ನೆಲ್ಲ ಹಿಡ್ಕೊಂಡು ಜೊತೆಯಲ್ಲಿ ಹೊಡ್ಕೊಂಡು ಅವನ ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ದ, ಜೊತೆಯಲ್ಲಿ ಅವನು ಹೋಗ್ತಾ ಇದ್ದ. ಒಟ್ಟಲ್ಲಿ ಅವರು ಅದು ಅಲ್ಲದೆ ಕನ ಇತ್ತಿಳಂಗ್ ಕಟ್ರ ಮೈ ಕಂಡ್ರಕ್ಕಿರಂಗಿ ನಿನಯಿತು ಮುಲೆವಳಿಯೇ ನಿಂಡ್ರುಪಾಲ್ ಶೋರ. ಅಲ್ಲಿ ಅವನು ಕೃಷ್ಣನ ಸೇವೆಯಲ್ಲಿ ಗೋ ಸೇವೆಯನ್ನು ಮರ್ತುಬಿಟ್ಟಿದ್ದಾನೆ. ಗೋವುಗಳ ಸೇವೆಯನ್ನು ಮರ್ತ್ಬಿಟ್ಟು ಅವ್ರ ಮನೆಯಲ್ಲಿ ಹಾಲೆಲ್ಲ ಚೆಲ್ಲಿ ಮನೆ ತುಂಬ ಕೆಸರಾಗ್ಬಿಟ್ಟಿರುತ್ತೆ. ಕಾಂಪೌಂಡ್ ತುಂಬ ಬರೀ ಹಾಲು ಮಣ್ಣು ಸೇರಿಬಿಟ್ಟು ಕೆಸರಾಗ್ಬಿಟ್ಟಿರುತ್ತೆ. ಆ ಕೆಸರನ್ನೇ ನಮ್ ஷீரார்க்கும் நல் செல்வந்தங்காய். ಇಂತಹ ಐಶ್ವರ್ಯ ಇರುವಂತಹವನ ತಂಗಿಯೇ, ಅಂದರೆ ಮನೆ ತುಂಬ ಹಾಲು ಸುರಿದು ಹೋಗಿ ಕೆಸರಾಗಿ ಅದೆಲ್ಲ ಅಷ್ಟೊಂದು ಹಾಲು ವೇಸ್ಟ್ ಮಾಡ್ಬೇಕಾದ್ರೆ ಇನ್ನೆಷ್ಟು ಐಶ್ವರ್ಯ ಇರ್ಬೋದು ನಿನ್ನ ಹತ್ರ. ಅಂತಹವನ ಒಂದು ಪುಣ್ಯವತಿಯೇ, ತಂಗಿಯೇ, ஷீரார்க்கும் நல் செல்வந்தங்காய். ನಮ್ಗೆ ನಿಲ್ಲಕ್ಕೂ ಆಗ್ತಾ ಇಲ್ಲಮ್ಮ, ಎದ್ದು ಬಾ. ಮೇಲ್ಗಡೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಕೆಳಗಡೆ ನೆರಳಿನಲ್ಲಿ ನಿಂತ್ಕೊಂಡ್ರೆ ಮರಳಿನಲ್ಲಿ ನಿಂತ್ಕೊಂಡ್ರೆ ಮರಳು ಕೂಡ ಕೊಚ್ಚೆ ಆಗೋಗಿದೆ. ನಮ್ಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ, ನೀ ಬೇಗ ಬರಬೇಕು. ನನ್ನ ಗೋಪದಲ್ಲಿ ಒಬ್ಬ ಗೋಪಾಲ, ಅವನ ಹೆಸರು ಶ್ರೀಧಾಮ. ಅಲ್ಲೇ ಒಂದು ಗೋಕುಲದಲ್ಲಿ ಒಂದು ದೇವಸ್ಥಾನನೂ ಇದೆ. ಅಲ್ಲಿ ಅವನಿಗೋಸ್ಕರ ಒಂದು ಕೃಷ್ಣ ರಾಧೆ ಅವನ ಜೊತೆಗೆ ಇನ್ನೊಬ್ಬ ಇಲ್ಲಿ ಇಸ್ಕಾನಲ್ಲೂ ಇಟ್ಟಿದ್ದಾರೆ. ಅವನ ಹೆಸರು ಶ್ರೀಧಾಮ. ಸುಧಾಮ ಅಲ್ಲ, ಶ್ರೀಧಾಮ ಅಂತ ಕೃಷ್ಣನ ಸ್ನೇಹಿತ. ಅವನ ಜೊತೆಯಲ್ಲಿ ಅದು ಉತ್ತರ ಭಾರತದಲ್ಲೂ ಕೂಡ ನಂದಗಾಂವ್ ಅಂತ ಒಂದು ಹಳ್ಳಿ. ಆ ಹಳ್ಳಿನಲ್ಲಿ ಒಂದು ಚಿಕ್ಕ ಜಾಗ, ಅಲ್ಲಿ ಕೃಷ್ಣನಿಗೊಂದು ದೇವಾಲಯ ಇದೆ. ಆ ದೇವಾಲಯದಲ್ಲಿ ಇವರು 3 ಜನ ಪಿಕ್ಚರು ಇದೆ. ಕೃಷ್ಣ, ಬಲರಾಮ, ಶ್ರೀರಾಮ 3 ಜನ ಕೂಡ ಇದ್ದಾರೆ.
ಒಟ್ಟಲ್ಲಿ ಲಕ್ಷ್ಮಣ ಹೇಳ್ತಾ ಇದ್ದ ಅಹಂ ಸರ್ವಂ ಕಮಿಷ್ಯಾಮಿ ಜಾಗತಸ್ತು ಪತಶ್ಚಿ ಅಂತ. ನೀನು ಯಾವ ಥರನೂ ಇಲ್ಲಿ ಹೇಗೆ ಬೇಕಾದ್ರೂ ನೀನು ಓಡಾಡ್ತಾ ಇರೋ ರಾಮ, ನಿನ್ನ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ಸೃಷ್ಟಸ್ತ್ವಂ ವನವಾಸಾಯ ಅಂದ್ಬಿಟ್ಟು ಸುಮಿತ್ರೆ ಅವಳಿಗೆ ಮಗನನ್ನು ಕಳಿಸ್ಬೇಕಾರೆ ಸೃಷ್ಟಸ್ತ್ವಂ ವನವಾಸಾಯ ಅಂತಾನೆ ಹೇಳ್ಬಿಡ್ತಾಳೆ. ನೀನು ಹೋಗೋದೇ, ನೀನು ಬದುಕಿರೋದೇ, ಹುಟ್ಟಿರೋದೇ ನಿನ್ನ ವನವಾಸಕ್ಕೋಸ್ಕರ, ಹೋಗು ರಾಮನ ಜೊತೆ ಅಂತ ಸಮಾಧಾನವಾಗಿ ಕಳಿಸೋಳು ಸುಮಿತ್ರೆ ಒಬ್ಬಳೇನೆ. ಬಂದ ಮೇಲೂ ಕೂಡ ಏನು ಮಾತಾಡದೆ ಇದ್ದವಳು ಸುಮಿತ್ರೆ ಒಬ್ಬಳೇ. ಸುಮಿತ್ರ ಮಹಾಜ್ಞಾನಿ ರಾಮಾಯಣದಲ್ಲಿ, ಅವಳನ್ನ ಜ್ಞಾನಿಗಳ ಪಠ್ಯಕ್ಕೆ ಸೇರಿದ್ದಾರೆ, ಅಂತಹ ಜ್ಞಾನಿ ಅವಳು. ಒಟ್ಟಲ್ಲಿ ಆ ರೀತಿ ಹೇಳ್ತಿದ್ಳು, ಲಕ್ಷ್ಮಣ ಲಕ್ಷ್ಮೀ ಸಂಪನ್ನ ಅನ್ನುವಾಗೆ. ಹೀಗೆ ಇಲ್ಲೂ ಕೂಡ ಏನು ಶ್ರೀರಾಮ ಕೃಷ್ಣನ ಜೊತೆ ಆಗಿದ್ದರಿಂದ, ಕೃಷ್ಣ ಸ್ನೇಹ ಆಗಿದ್ದರಿಂದ ಕೃಷ್ಣನ ಫ್ರೆಂಡ್ ಆಗಿಬಿಟ್ಟಿದ್ದಾನೆ, ತುಂಬ ಫ್ರೆಂಡ್ ಆಗಿಬಿಟ್ಟಿದ್ದಾನೆ. ಮನೆಗೆ ಯಾವ ಕೆಲಸಕ್ಕೂ ಹೋಗೋದಿಲ್ಲ, ಆದರೂ ಕೂಡ ಆ ಕೆಲಸವನ್ನೆಲ್ಲ ಇವಳೇ ಮಾಡ್ಕೋತಾ ಇರ್ತಾಳೆ. ಹೀಗೆ ಬೇಕಾದಷ್ಟು ಐಶ್ವರ್ಯ ಕೃಷ್ಣ ಬಂದ ಮೇಲೆ ತಿರುತ್ತಿಕ್ಕಂ ಶೆಲ್ವಮಂ ಶೇವಕಮಂ ಯಾಂಪಾಡಿ, ಯಾವುದೂ ಖರ್ಚಾಗದೆ ಇರುವಷ್ಟು ಖರ್ಚು ದೊಡ್ಡ ಗೊತ್ತೇ ಆಗ್ತಾ ಇಲ್ಲ ಎಷ್ಟು ಐಶ್ವರ್ಯ ಬರ್ತಾ ಇದೆ ಗೋಕುಲಕ್ಕೆ ಅಂತ. ಕೃಷ್ಣ ಬಂದ ಮೇಲೆ ತಿರುತ್ತಿಕ್ಕ ಶೆಲ್ವಮಂ ಶೇವಕಮಂ ಯಾಂಪಾಡಿ, ತೀರದೇ ಹೋಗುವಂತಹ ಐಶ್ವರ್ಯ ನಿಮ್ಮಲ್ಲೂ ತುಂಬಿದೆ, ನಮ್ಮಲ್ಲೂ ತುಂಬಿದೆ. ಕೃಷ್ಣ ಬಂದ ಮೇಲೆ ಇಷ್ಟೊಂದು ಐಶ್ವರ್ಯ ಬಂತು ಅಂತ ಹೇಳಿ ಎಲ್ಲರೂ ಕೂಡ ಇನ್ನೊಬ್ಬಳನ್ನ ಕೂಗ್ತಾ ಇದ್ದಾಳೆ. ಹನ್ನೆರಡನೇ ಫ್ರೆಂಡನ್ನು ಕರೀತಾ ಇದ್ದಾರೆ. 12ನೇ ಫ್ರೆಂಡ್ ಅಲ್ಲ, 6ನೇವಳು. ಮೊದಲು 5 ಹಾಡುಗಳು ತಿರುಪ್ಪಾವರಿಗೆ ಪೀಠಿಕೆ, ಅಲ್ಲಿಂದ ಮುಂದಿಂದ 7ನೇ ಹಾಡಿಂದ 7, 8, 9, 10, 11, 12 6ನೇ ಸ್ನೇಹಿತೆಯನ್ನು ಕರೀತಾ ಇದ್ದಾರೆ. ಇವಳನ್ನ ಎಬ್ಬಿಸ್ತಾ ಇದ್ದಾರೆ. ಹಾಗೆ ಅವಳಿಗೆ ಕೇಳ್ತಾ ಇದ್ದಾರೆ, ನೀನೇನಮ್ಮ ನಿನ್ನ ತಮ್ಮ ಅಷ್ಟೊಂದು ಜೋರಾಗಿ ಕೃಷ್ಣನ ಜೊತೆ ಓಡಿ ಓಡಾಡಿ ಮಾಡ್ತಿರ್ಬೇಕಾರೆ ನೀನು ಮಾತ್ರ ಇನ್ನೂ ಮಲಗಿದೀಯಾ? ಎದ್ದು ಬಾ, ನಮ್ಮ ಜೊತೆಗೆ ಎದ್ದು ಬಾ, ನಾವು ಕೂಡ ಅದೇ ಕೆಲಸವನ್ನು ಮಾಡೋಣ, ಕೃಷ್ಣನಿಗೆ ಮಾಡುವಂತಹ ಕೆಲಸವನ್ನೇ ನಾವು ಮಾಡೋಣ. ನಿಮ್ಮಣ್ಣ ಏನೇನೋ ಶೂರಿಕಯ್ಯಂ ತೆರವೆಲ್ಲಂ ಶೆಲ್ಲುಕೋಲಂ ಇದನ್ನೆಲ್ಲ ಹೊತ್ಕೊಂಡು ಕೃಷ್ಣನ ಹಿಂದೆ ದೊಡ್ಡ ಬ್ಯಾಗು, ಆ ದೊಡ್ಡ ಬ್ಯಾಗನ್ನು ಇಟ್ಕೊಂಡು ಹೋಗ್ತಿರ್ತಾನೆ. ಕೃಷ್ಣ ಒಂದು ಭುಜದ ಮೇಲೆ ಕೈ ಹಾಕ್ಕೊಂಡು ಇಬ್ಬರು ಹೋಗ್ತಿರ್ತಾರೆ. ಇಷ್ಟೊಂದು ಅಷ್ಟು ಕ್ಲೋಸ್ ಫ್ರೆಂಡ್ ಅವರಿಬ್ಬರೂ. ಅಂಥವನ ಯಾತಕ್ಕೆ ಅಂತಂದರೆ, ಇಲ್ಲೊಬ್ಬರು ನಮ್ಮ ಆಚಾರ್ಯರೊಬ್ಬರು ಹೇಳ್ತಾರೆ, ಹೋಗಿಲ್ಲ ಸ್ವಾಮಿಗಳು ಒಂದು ಹಿಂದಿನವರು ಒಂದು ಕಾಮೆಂಟ್ ಕೊಟ್ಟಿದ್ರು ಇದಕ್ಕೆ. ಕೃಷ್ಣನಿಗೆ ಮೊದಲನೇ ರುಕ್ಮಿಣಿ ಮದುವೆನಲ್ಲೂ ಕೂಡ ಮೈದುನರಿಲ್ಲ. ಆಮೇಲೆ ಸತ್ಯಭಾಮೆಗೆ ಅವಳು ಒಬ್ಬಳೇ ಮಗಳು, ಅವಳಿಗೂ ಮೈದುನರಿಲ್ಲ. ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡ. ರುಕ್ಮಿಣಿಗೆ ಅಣ್ಣ ತಮ್ಮಂದಿರಿದ್ರು ಕೂಡ ಕೃಷ್ಣನ ದ್ವೇಷಿಗಳಾಗ್ಬಿಟ್ರು, ಒಬ್ಬರು ಮದುವೆಗೆ ಬರಲಿಲ್ಲ. ಅದಕ್ಕೆ ಕೃಷ್ಣ ನನಗೂ ಒಬ್ಬ ಮೈದುನ ಇರಬೇಕು ಅಂತ ಇಷ್ಟ ಅಂತ ಹೇಳಿಬಿಟ್ಟು ಇವಾಗ ಈ ಗೋಪಾಲಕನ ಕೈಯನ್ನು ಮೊದಲೇ ಹಿಡ್ಕೊಂಡ್ಬಿಟ್ನಂತೆ, ಅವನ ತಂಗಿ ನನ್ನ ಹೆಂಡತಿ ಆಗ್ತಾಳೆ ಅಂತ. ಅದಕ್ಕೆ ಆ ರೀತಿ ಒಂದು ಕಾಮೆಂಟ್ ಕೊಟ್ಟಿದ್ದಾರೆ ಒಬ್ಬರು ಆಚಾರ್ಯರು. ಥರ ರಸಪುಷ್ಟಿಯಾಗಿದೆ, ಎಲ್ಲರೂ ಕೂಡ ನಗೋಕ್ಕೆ ಬಂದು ಆ ರೀತಿ ಈ ಥರ. ಈಗ ಶ್ರೀರಾಮನನು ಅಂತಹ ಒಳ್ಳೆಯ ಸ್ನೇಹಿತ, ಅವನ ತಂಗಿ ನನ್ನ ಸೆಲ್ವನ್ ತಂಗಾಯ್ ಅಂತ ಅವಳಿಗೆ ಹೆಸರಿಟ್ಬಿಟ್ರು. ಹೀಗೆ ಆ ರೀತಿ ಪನಿತ್ತಿರೈ ಬೀಳ, ಹೊರಗಡೆ ನಿಂತ್ಕೊಳ್ಳೋ ಅಂದರೆ ಮೇಲ್ಗಡೆ ಪನಿ ಬೀಳ್ತಾ ಇದೆ, ಹನಿ ಬೀಳ್ತಾ ಇದೆ. ಒಂದು ಪಾಶಲ್ ಕಡೆ ಪತ್ತಿ, ನಿನ್ನ ಬಾಗಿಲ ಮುಂದೆ ಇರುವ ಕಟಕಟೆಯ ಮೇಲೆ ನಾವು ತುದಿಗಾಲಲ್ಲಿ ನಿಂತಿದ್ದೀವಿ, ಆಗಲೂ ಈಗಲೂ ಬಿದ್ದೋಗ ಹಂಗಿದೆ. ಸುತ್ತಲೂ ಇರೋರು ನೋಡ್ತಾ ಇದ್ದಾರೆ. ಇವರ ಕಷ್ಟವನ್ನು ನೋಡಿ ಕೇಳಿದ್ರು ಒಳಗಡೆ ಇರೋಳು, ಏನೋ ಯಾಕೆ ಬಂದಿದ್ದೀರಾ? ಅದು ಬಂದು ಹೇಳಿದ್ರು, ಮುಹಿಲ್ವಣ್ಣನ್ ಪೇರ್ಪಾಡ. ಏನು ಹೇಳ್ತೀರಾ? ಅವನ್ನ ಮಾತಾಡ್ತೀರಾ? ಮುಹಿಲ್ವಣ್ಣನ್, ಆ ಕಪ್ಪು ಕೃಷ್ಣನನ್ನೇ, ಕಪ್ಪು ಕೃಷ್ಣ ಮುಹಿಲ್ವಣ್ಣನ್ ಪೇರ್ಪಾಡ, 7 ಪೈಗಳು ಉರೈಪಾನ. ಬರೀ ಸುಳ್ಳೆ ಹೇಳ್ತಾರಲ್ಲ, ಅವನನ್ನ ಯಾಕೆ ನಾವು ಹಾಡಬೇಕು? ಬೇಡ, ನನಗನಿಷ್ಟ ಇಲ್ಲ. ಮನತ್ತುಕ್ಕಿನಿಯಾನೇ ಹಾಡಿ, ನನ್ನ ಮನಸ್ಸಿಗೆ ಇಷ್ಟ ಆಗಿರೋನು ರಾಮ, ಅವನನ್ನು ಹಾಡಿ, ನನಗೆ ಕೃಷ್ಣನ ಸ್ತೋತ್ರ ಇಲ್ಲಿ ಬೇಡ. ಸೊ ಇಲ್ಲಿ ಸ್ವಲ್ಪ 2 ಗ್ರೂಪ್ ಆಗುತ್ತೆ. ಇವರ ಗೋದಾದೇವಿಯ ಗ್ರೂಪು 2 ಗ್ರೂಪ್ ಆಗುತ್ತೆ. ಒಬ್ಬ ಕೃಷ್ಣನ ಕಡೆ, ಒಬ್ಬರು ರಾಮರ ಕಡೆ, ಇಬ್ಬರು ಗ್ರೂಪ್ ಆಗಿ ಆ ರೀತಿ ಹೇಳ್ತಾರೆ. 7 ಯಾರದು 7 ಪೈಗಳು ರಿಪಾನಯ್ಯ, ಅವನನ್ನೆಲ್ಲ ಹೊರಗಡೆ ಬೇಡ. ಇಲ್ಲಿ ಮನತ್ತುಕ್ಕಿನಿಯಾನೇ ಹಾಡಿ, ನನ್ನ ಮನಸ್ಸಿಗೆ ಇಷ್ಟ ಆದವನು. ಓ ಇವಳಿಗೆ ಮನಸ್ಸಿಗೆ ಇಷ್ಟ ಆದವನು ರಾಘವ, ರಾಮನ ವಿಷಯವನ್ನು ಹೇಳಬೇಕು ಇವಳಿಗೆ. ನೀವಾಗೆ ಹೇಳಬೇಡಿ, ನಾನೇ ಕ್ವಶನ್ ಕೇಳ್ತೀನಿ, ಆ ಕ್ವಶನ್ಗೆಲ್ಲ ಆನ್ಸರ್ ಹೇಳ್ತಾ ಹೋಗಿ. ಆಯಿತು ಕೇಳಮ್ಮ, ನೀನು ಕ್ವಶನ್ಸ್ ಕೇಳು. ಏನೇನು ಹೇಳಬೇಕು? ರಾಮ ಎಂಥವನು ಹೇಳಿ ಬರ್ತೇನೆ. ರಾಮ ಎಂಥವನು? ಸತ್ಯೇನ ಲೋಕಾಂಜಯತಿ ದೀನಾಂದಾನೇನ ರಾಘವಕ ಗುರುವನ್ ಶುಶ್ರೂಷಯಾ ವೀರಕ ಧನುಷಾಯುಧಿ ಕ್ಷತ್ರವಾನ್. ಸತ್ಯೇನ ಲೋಕಾಂಜಯತಿ, ಸತ್ಯದಿಂದ ಲೋಕವನ್ನೆಲ್ಲ ಗೆಲ್ತಾನೆ. ಹಾಗೆ ದೀನಾನ್ ದಾನೇನ ರಾಘವಕ, ಬಡವರಿಗೆಲ್ಲ ದಾನ ಕೊಟ್ಟು ಗೆಲ್ತಾನೆ. ದೀನಾನ್ ದಾನೇನ ರಾಘವಕ ಗುರುವನ್ ಶುಶ್ರೂಷಯಾ ವೀರ, ಗುರುಗಳನ್ನ ಶುಶ್ರೂಷೆಯಿಂದ ಗೆಲ್ತಾನೆ. ಧನುಷಾಯುಧಿ ಕ್ಷತ್ರವಾನ್, ಧನಸ್ಸು ಹಿಡ್ಕೊಂಡು ನಿಂತು ಬಿಟ್ರೆ
ಆಯ್ತು, ರಾವಣನೇ ಹೇಳ್ಬಿಟ್ಟ, ವಿಲ್ಲೈ ವೀಸಿ ಪೊಟ್ಟಾನ್ ರಾವಣನ್. ಕಂಬರ್ ರಾಮಾಯಣದಲ್ಲಿ ಮಹಾ ದೊಡ್ಡ ವಾಕ್ಯ. ವಿಲ್ಲೈ ವೀಸಿ ಪೊಟ್ಟಾನ್ ರಾವಣನ್. ರಾಮನ ಜೊತೆ ಯುದ್ಧ ಮಾಡದ, ಅವನು ನಿಂತಿರೋ ಸ್ಟೈಲೇ ಸಾಕು, ನಡ್ಕ ಬರುತ್ತಲ್ಲ ಯುದ್ಧ ಮಾಡೋಕ್ಕೆ ಅಂತಾನಂತೆ. ರಾವಣ ಅಷ್ಟೊಂದು ರಾಜ್ಯವನ್ನು ಗೆದ್ಕೊಂಡು ಬಂದವನು, ಮಹಾರಾಜ ಅಂತ ಅನ್ನಿಸ್ಕೊಂಡವನು ರಾವಣ ಹೇಳ್ತಾ ಇದ್ದಾನೆ ಆ ಮಾತನ್ನ. ಈಗಿದ್ದವ ರಾಮ ಇಂದ್ರೆ ಇಂಥವನು, ಗುರುವನ್ ಶುಶ್ರೂಷಯ ವೀರಕ ಧನುಷ ಯದಿ ಶಾಸ್ತ್ರವಾನ್ ಇಂಥವನು. ಆಯ್ತು. ಆಮೇಲೆ ಹೇಳಿ, ಸೀತೆ ವೇಗದಲ್ಲಿ ರಾಮ ನಿದ್ದೆ ಮಾಡ್ತಾ ಇದ್ದೆ. ಅನಿದ್ರ ಸತತಂ ರಾಮಃ ಸ್ವತ್ತೇತಿ ಚ ಗುಣಂತಪಕ ಪರಂತಪಕ ಸೀತೇತಿ ಮಧುರಾಂ ವಾಣೀಂ ವ್ಯಾಚಹಾರ ಪ್ರತಿಬುಧ್ಯತೆ ವ್ಯಾಹರನ್ ಪ್ರತಿಬುಧ್ಯತೆ. ಅನಿದ್ರ ಸತತಂ ರಾಮಃ, ಸೀತೆ ಹೊರಟೋದ ಮೇಲೆ ರಾಮ ಒಂದು ದಿವಸನೂ ನಿದ್ದೆ ಮಾಡಿದವನೇ ಇಲ್ವಂತೆ, ನಿದ್ದೆನೇ ಬರ್ತಿರ್ಲಿಲ್ವಂತೆ ಅವನು. ಸುತ್ತೇ ಪಿಚ ಪರಂತಪ, ಅಕಸ್ಮಾತ್ ಕಣ್ಣು ಹತ್ತಿತು ಅಂತಂದ್ರೆ ಹಾ ಸೀತೆ ಅಂತ ಎದ್ಬಿಡ್ತಾ ಇದ್ದ. ಸೀತೇತಿ ಮಧುರಾಂ ವಾಣೀಂ ವ್ಯಾಕರನ್ ಪ್ರತಿಬುದ್ಧತೆ, ದುಃಖದಿಂದ ಸೀತೆಯ ಹೆಸರನ್ನು ಕೂಗ್ಕೋತಾ ಇದ್ದ. ಅವನು ನಿದ್ದೆನೇ ಮಾಡ್ತಾ ಇರಲಿಲ್ಲ. ರಾಮನ ವಿರಹದಲ್ಲಿ ಅವನು ನಿದ್ದೆನೇ ಬರ್ತಿಲ್ಲ ಸೀತೆಯ ವಿರಹದಲ್ಲಿ. ನೀನೇಗೆ ಕೃಷ್ಣನ ವಿರಹದಲ್ಲಿ ಇಷ್ಟೊಂದು ಮಲ್ಕೊಂಡಿದೀಯಾ? ನಿನಗೂ ನಿದ್ದೆ ಬರಬಾರ್ದಲ್ಲ? ನಿದ್ದೆ ಬರ್ದಾಗ ನೀನು ಇಷ್ಟು ಎಚ್ಚರವಾಗಿದೆಯಾ? ಇಷ್ಟೊಂದು ಕ್ವಶನ್ಸ್ ಕೇಳ್ತಾ ಇದೆಯಾ ನಮ್ಮನ್ನ, ಹಿಂಗೆಲ್ಲ ನಿದ್ದೆ ಮಾಡ್ತೀಯಾ? ಸರಿ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಅವನಿಗೆ ರಾಮನ್ಗೆ ಯಾವಾಗ ಸಿಟ್ಟೇ ಬರಲ್ಲ ಅಂತಾರಲ್ಲ, ಸಿಟ್ಟು 3 ಸರಿ ಬರುತ್ತೆ ರಾಮನ್ಗೆ. ಅದು ಯಾವ್ಯಾವಾಗ ಬರುತ್ತೆ ಹೇಳಿ, ನಂಗೆ ಆನ್ಸರ್ ಆಗಬೇಕು. ಹೇಳಿ ಅದನ್ನ. ಹೇಳ್ತಾನೆ, ಅವಾಗ ಹೇಳ್ತಾಳೆ, ಆಯ್ತು ಗೋದಿನ ರಾಮಾಯಣ ಓದ್ದವಳು ಎಲ್ಲ ಪೂರ್ತಿ. ಅವಳು ಹೇಳ್ತಾ ಇದ್ದಾಳೆ, ಪುರೇವ ಮೇ ಚಾರುದತಿ ಮನಿಂದಿತಾಂ ದಿಶಂತಿ ಸೀತಾಂ ನದಿಹಾದ್ಯ ಮೈಥಿಲೀಂ ಸದೇವ ಗಂಧರ್ವ ಮನುಷ್ಯ ಪನ್ನಗಂ ಜಗತ್ ಸಶೈಲಂ ಪರಿವರ್ತಯಾಮ್ಯಕಂ. ರಾಮನಿಗೆ ಮೊದಲನೇ ಸಿಟ್ಟು ನೋಡೋದು ಲಕ್ಷ್ಮಣ ಆ ಸೀತೆಯನ್ನ ಹೊತ್ಕೊಂಡು ಹೋದ್ಮೇಲೆ ಅವರಿಬ್ರು ಸೀತೆಯನ್ನ ಹುಡುಕೊಂಡು ಪಂಚವಟಿ ಆಶ್ರಮಕ್ಕೆ ಬರ್ತಾರೆ. ಆಶ್ರಮದಲ್ಲೆಲ್ಲ ಹುಡುಕ್ತಾರೆ, ಸಿಕ್ಕಲ್ಲ. ಅವಾಗ ಸದ್ಯವಾಗಿ ಸಿಟ್ಟು ಬಂದ್ಬಿಡುತ್ತೆ ರಾಮನ್ಗೆ, ತುಂಬಾ ಸಿಟ್ಟು. ಪುರೇವ ಮೇ ಚಾರುದತಿ ಅನಿಂದಿತಾ ಅಂತ ಶುರು ಮಾಡ್ತಾನೆ. ನನಗೆ ರಾಮ ಯಾವಾಗ ನಾ ಸೀತೆಯನ್ನ ಬಿಟ್ಟು ಹೋದಾಗ ಅವಳು ಹೇಗಿದ್ಲೋ, ಯಾವ ರೀತಿ ಇದ್ಲೋ, ಅವಳು ತಲೆಯಲ್ಲಿ ಮುಟ್ಟಿರೋ ಹೂ ಕೂಡ ಬಾಡಿರಬಾರ್ದು ಅಂತ ಸೀತೆಯನ್ನ ವಾಪಸ್ ತಂದೊಪ್ಸಿ, ದಿಕ್ಕು ದಶೆಗಳೇ, ಅಷ್ಟದಿಕ್ಪಾಲಕರೇ, ನನ್ನ ಹೆಂಡತಿನ ಕರ್ಕೊಂಡು ಬನ್ನಿ, ನನ್ನ ಸೀರೆನ ಕರ್ಕೊಂಡ್ ಬನ್ನಿ, ಇಲ್ಲದೆ ಹೋದ್ರೆ ಏನ್ ಮಾಡ್ತೀನಿ ಗೊತ್ತಾ? ಸದೇವ ಗಂಧರ್ವ ಮನುಷ್ಯ ಪನ್ನಗಂ, ದೇವಲೋಕ, ಗಂಧರ್ವಲೋಕ, ಪನ್ನಗಲೋಕ ಎಲ್ಲದನ್ನು ಬಿಟ್ಟು ತಲೆಕೆಳಗೆ ಮಾಡ್ಬಿಡ್ತೀನಿ. ಸಿಟ್ಟಿನಿಂದ ಕೂಗ್ತಾನಂತೆ. ಪನ್ನಗಂ ಜಗತ್ ಸಶೈಲಂ ಪರಿವರ್ತಯಾಮ್ಯಕಂ, ಪೂರ್ತಿ ಜಗತ್ತು ಶೈಲ ಬೆಟ್ಟಗಳನ್ನ ಪರಿವರ್ತಯಾಮ್ಯಕಂ ಉಲ್ಟಾ ಪಲ್ಟಾ ಮಾಡಾಕ್ಬಿಡ್ತೀನಿ. ರಾಮನ ಮೊದಲನೇ ಸಿಟ್ಟು ಎಲ್ಲರೂ ಕಂಡಿದ್ದು, ಲಕ್ಷ್ಮಣ ಕಂಡಿದ್ದು ರಾಮನ ಮೊದಲನೇ ಸಿಟ್ಟು ಅದು. ಈ ರೀತಿ ಸಿಟ್ಟು ಮಾಡ್ಕೊಂಡು ಕೂಗಾಡ್ತಾ ಇದ್ದಾಗ ಅವಾಗ ಹೇಳ್ತಾರೆ ಇನ್ನೊಂದ್ಸರಿ, ಆಯ್ತು ಸೀತೆ ಸಿಟ್ಟು, ನಂಗೆ ತುಂಬಾ ಅಳು ಬರ್ತಾ ಇದೆ, ಮುಂದಕ್ಕೆ ಹೇಳಿ, ಆಮೇಲೆ ಹೇಳಿ. ಇನ್ನೊಂದ್ಸರಿ ಏನ್ ಸಿಟ್ಟು ಬಂತು? ಇನ್ನೊಂದ್ಸರಿ ಸಿಟ್ಟು ಬಂದಾಗ ರಾಮ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಅಂತ ಹೋಗ್ತಾನೆ. ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಅಂತ ಹೋದಾಗ ಸಮುದ್ರ ರಾಜನನ್ನ ಒಲಿಸ್ಕೋಬೇಕು ಅಂತ ಮಲಕ್ಕೋತಾನೆ. ತಾನು ಮೆಡಿಟೇಷನ್ ಮಾಡ್ತಾನೆ ಸಮುದ್ರ ರಾಜನು ಬರೋದಿಲ್ಲ. ಸಿಟ್ಕೊಂಡ್ಬಿಡುತ್ತೆ. 3 ದಿವಸ ಆದ್ಮೇಲೆ ತೆಡ್ಡಿತ್ಕೊಂಡ್ಬಿಡ್ತಾನೆ ರಾಮ. ಚಾಪಮಾನಯ ಸೌಮಿತ್ರೆ, ಸೌಮಿತ್ರೆ, ಲಕ್ಷ್ಮಣ ಹೋಗೋ ಬಿಲ್ಲಿಡ್ಕೊಂಬ. ಶರಾನ್ ರಾಶಿ ವಿಷೋಪಮಾನೆ, ವಿಷದಿಂದ ಕೂಡಿರುವಂತಹ ಶರಗಳನ್ನ ತುಂಬಿಸ್ಕೊಂಡ್ ಬಾ. ಸಮುದ್ರಂ ಶೋಷಯಿಷ್ಯಾಮಿ, ಸಮುದ್ರವನ್ನ ಒಣಗ್ಸಾಕ್ಬಿಡ್ತೀನಿ. ಪದ್ಭ್ಯಾಮ್ಯಾಂತು ಪ್ಲವಂಗಮಾಖ, ಕೋತಿಗಳನ್ನ ನಡ್ಕೊಂಡು ಹೊಟ್ಟೋಗ್ಬಿಡ್ಲಿ. ತಗೊಂಬ, ಧನಸ್ ತಗೊಂಬ. ಅವಾಗ ಮಹಾ ಸಿಟ್ಟಂತೆ ರಾಮನಿಗೆ. ಕಣ್ಣು ಕೆಂಪು ಮಾಡಿಕೊಂಡು ಶರೀರ ಎಲ್ಲ ನಡುಗ್ತಾ ನರ್ವಸ್ ಆಗ್ಬಿಟ್ಟು ಕೂಗ್ತಾ ಇದ್ದಾನೆ ಲಕ್ಷ್ಮಣನ, ಬಾರೋ ಬೇಗ ತಗೊಂಬರೋ, ಧನಸ್ ತಗೊಂಬರೋ, ಬೆಲ್ ತಗೊಂಬರೋ. ಶರಾನ್ ರಾಶಿ ವಿಷೋಪಮಾನೆ, ವಿಷದಿಂದ ಕೂಡಿರುವಂತಹ ನನ್ನ ಬಾಣಗಳನ್ನೆಲ್ಲ ತಗೊಂಬ. ಸಮುದ್ರನ ಶೋಷಯಿಷ್ಯಾಮಿ, ಒಣಗ್ಸಾಕ್ಬಿಡ್ತೀನಿ. ಪದ್ಯಾಮ್ಯ ಅಂತ ಪ್ಲವಂಗಮಾಖ, ಓಡೋಗ್ಲಿ. ಎಲ್ಲ ಕೋತಿಗಳನ್ನ ಸಮುದ್ರದ ಮೇಲೆ ನಡ್ಕೊಂಡು ಹೊಟ್ಟೋಗ್ಬಿಡ್ಲಿ ಅಂತ ಕೂಕೊಂಡಂತೆ. ಅವಾಗ ಸಮುದ್ರ ರಾಜ ಓಡ್ ಬಂದ. ಅಬ್ಬಾ ರಾಮನ ಸಿಟ್ಟೆ ನೋಡೋಕ್ಕಾಗಲ್ಲಪ್ಪ, ದಯವಿಟ್ಟು ಸಿಟ್ಟು ಮಾಡ್ಕೋಬೇಡ ಅಂತ ಅಲ್ಲಿಂದ ಶರಣಾಗತಿ ಮಾಡಿದ ಸಮುದ್ರ ರಾಜ. ಆಮೇಲೆ ಇಲ್ಲಿ ಕಟ್ಟೆ ಎಲ್ಲ ಮಾಡ್ಕೊಂಡು ಮುಂದಕ್ಕೆ ಬ್ರಿಡ್ಜ್ ಎಲ್ಲ ಕಟ್ಕೊಂಡು ಹೋಗ್ತಾರೆ. ಹಾಗೆ ರಾಮನಿಗೆ ಅಷ್ಟೊಂದು ಸಿಟ್ಟು ಬಂದಿದ್ದು. ಇನ್ನೊಂದ್ಸರಿ ಹನುಮಂತನಿಗೆ ರಾವಣ ಏಟ್ ಹೊಡೆದಾಗ ಹನುಮಂತ ಭುಜದ ಮೇಲೆ ಕೂರಿಸ್ಕೊತಾನೆ ರಾಮನ್ನ ಯುದ್ಧ ಮಾಡೋಕೆ. ಅವನು ರಥದಲ್ಲಿ ಕೂತಿದ್ದಾನೆ, ನೀನ್ ಹೇಗೆ ಮೇಲೆ ಕೂತ್ಕೋತೀಯಾ, ನಾನು ಭುಜದ ಮೇಲೆ ಕೂತ್ಕೊಂಡು ಯುದ್ಧ ಮಾಡು ರಾಮ ಅಂತ ಭುಜದ ಮೇಲೆ ಕೂರಿಸ್ಕೊತಾನೆ. ಅವಾಗ ರಾವಣನ್ಗೆ ಹನುಮಂತನ ಮೇಲೆ ಸಿಕ್ಕೊಂಡ್ಬಿಡತ್ತೆ. ಇವನ್ ಜಾಗ ಕೊಟ್ಬಿಟ್ನಲ್ಲ, ಆಸನ ಕೊಟ್ಬಿಟ್ನಲ್ಲ ರಾಮನಿಗೆ ಮೇಲೆ ಹತ್ತು ಕೂತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಅಂತ ರಾಮೋ ಮಹಾತೇಜಕ ರಾವಣೇನ ಕೃತಂ ರಣಕ ದೃಷ್ಟಾಪ್ಲವಶಾರ್ದೂಲಂ ಕೋಪಸ್ಯ ವಶಮೇ ಇವಾನ್
ಅದಷ್ಟು ಸುಮ್ಮನೆ ನೋಡ್ತಾ ನಿಂತಿರ್ತಾನೆ ರಾಮ ಯುದ್ಧವನ್ನ. ಯಾವಾಗ ಸಿಟ್ಟು ಬರುತ್ತೆ, ದೃಷ್ಟ ಪ್ಲವಗಶಾಲೂಲಂ ಕೋಪಸ್ಯ ವಶಮೇ ಇವಾನ್, ಹನುಮಂತನ ಶರೀರಕ್ಕೆ ರಾವಣನ ಬಾಣ ತಗಲಿ ಪೆಟ್ಟಾಯಿತೋ ಇಲ್ವೋ ಅವಾಗ ರಾಮಂಗೆ ಸಿಟ್ಕೊಂಡ್ಬಿಡುತ್ತೆ, ತುಂಬ ಸಿಟ್ಕೊಂಡ್ಬಿಡುತ್ತೆ. ಅವಾಗ ಹೇಳ್ತಾನೆ ತಥೋ ಮಹಾತೇಜಕ, ಅವಾಗ ತೇಜಸ್ವಿಯಾದ ರಾಮ ಬೇಗ ಹನುಮಂತನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಯುದ್ಧ ಶುರು ಮಾಡ್ತಾನೆ. ಈ ತರಹ ರಾಮನ ಸಿಟ್ಟನ್ನು ಕೂಡ ಹೇಳೋಕ್ಕಾಗಲ್ಲ. ಏನಮ್ಮ ಇನ್ನೇನಮ್ಮ ಹೇಳಬೇಕು, ಅವನು ಅದು ದುಃಖಾರ್ಥರನಾದವನ ಭೃಶಂ ಭವತಿ ದುಃಖಿತಕ, ದುಃಖಾರ್ಥಾನ್ ದೃಷ್ಟ ಭೃಶಂ ಭವತಿ ದುಃಖಿತಕ. ಯಾರಿಗಾದ್ರೂ ದುಃಖ ಆದರೆ ರಾಮ ಅವ್ರ ಜೊತೆ ದುಃಖ ಪಡ್ತಾ ಇದ್ದ, ಯಾರ ಜೊತೆ ಯುದ್ಧ ಮಾಡ್ತಿದ್ದ ಅವ್ರ ಜೊತೆ ಮಾಡ್ತಾ ಇದ್ದ, ಯಾರು ಅಳ್ತಾರ ಅವ್ರ ಜೊತೆ ಅಳ್ತಾ ಇದ್ದ, ಯಾರು ನಗ್ತಾರ ಅವ್ರ ಜೊತೆ ನಗ್ತಾ ಇದ್ದ. ಇತ್ಯೇವಮಾರ್ತಸ್ಯ ರಘುಬ್ರವೀರಕ ಶುತ್ವಾ ವಚೋ ವಾಲ್ಯಜುನಸ್ಯ ಪುತ್ರಕ ವಾಲ ಅನುಜಸ್ಯ ತಸ್ಯ ಸಂಜಾತ ಬಾಷ್ಪಕ ಪರವೀರಕಂತ ರಾಮೋ ಮುಹೂರ್ತ ವಿಮನಾ ಬಭೂವ. ಯಾವಾಗ ವಾಲಿ ಕೆಳಗೆ ಬೀಳ್ತಾನೆ ಆವಾಗ ಸುಗ್ರೀವ ಗೋಳೋ ಅಂತ ಅಳ್ತಾನೆ, ಅಯ್ಯೋ ನಾ ತಪ್ಪು ಮಾಡ್ಬಿಟ್ಟೆ, ನಾ ಅಣ್ಣನ ಸಾಯಿಸ್ಬಿಟ್ಟೆ ರಾಮ, ನೀವೆಲ್ಲ ಎಷ್ಟು ಚೆನ್ನಾಗಿ, ನೀನು ಲಕ್ಷ್ಮಣ ಎಲ್ಲ ಎಷ್ಟು ಚೆನ್ನಾಗಿದ್ದೀರಾ, ನಾ ಅಣ್ಣನ ಸಾಯಿಸ್ಬಿಟ್ಟೆಲ್ಲ, ನನಗೆ ಆಗೋದೇ ಇಲ್ಲ ಅನ್ಬಿಟ್ಟೆ ಗೋಳೋ ಅಂತ ಅಳ್ತಾ ಕೂತ್ಕೊಂಡಾಗ ರಾಮೋ ಮುಹೂರ್ತಂ ವಿಮನಾ ಬಭೂವ. ಅವಾಗ ರಾಮನು ಕೂಡ ಅವನ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾನಂತೆ ವಾಲಿಗೋಸ್ಕರ, ಸುಗ್ರೀವನಿಗೋಸ್ಕರ. ಸುಗ್ರೀವನ್ನ ಅಷ್ಟೊಂದು ಹಚ್ಕೊಂಡಿದ್ದ ರಾಮನು ಕೂಡ. ಕೋತಿಯಲ್ಲಿ ನಾರಾಯಣೆಯಲ್ಲಿ ಎಲ್ಲಿಂದ ಎಲ್ಲಿ ಫ್ರೆಂಡ್ಶಿಪ್ಪು, ಈ ರೀತಿ ಇವನು ಅವನ ಫ್ರೆಂಡ್ಶಿಪ್ಪು ಆ ಥರ ಭೃಶಂ ಭವತಿ ದುಃಖಿತಕ, ದುಃಖ ಆಗ್ತಾ ಇತ್ತು ರಾಮನಿಗೂ ಕೂಡ. ಯಾರಾದ್ರು ಹತ್ತು ಅಂದರೆ ಅವನಿಗೂ ಅವಳು ಬಂದ್ಬಿಡ್ತಾ ಇತ್ತು. ಇನ್ನು ಹೇಳಿ ಹೇಳ್ತಾ ಇದ್ದಾರೆ ಒಳಗಡೆ ಅವಳು ಮನತ್ತುಕ್ಕಿನಿಯ ನೈ, ನನ್ನ ಮನಸ್ಸಿಗೆ ಇಷ್ಟ ಆದವನು ಇನ್ನೂ ಸ್ವಲ್ಪ ಹೇಳು ಅಂತ ಹೇಳಿ. ಇನ್ನೇನಮ್ಮ ಹೇಳಬೇಕು, ಹನುಮಂತ ಹೋಗ್ತಾನಲ್ಲ ಮೊದಲೇ ಸರಿ ರಾವಣ ನೋಡಿದಾಗ ಏನು ಹೇಳ್ತಾನೆ ಹನುಮಂತ ಹೇಳ್ತಾನೆ, ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಸತ್ವಂ ಅಹೋ ದ್ಯುತಿ ಅಹೋ ರಾಕ್ಷಸ ರಾಜಸ್ಯ ಸರ್ವಲಕ್ಷಣಯುಕ್ತತ. ಅಬ್ಬ ಏನು ಧೈರ್ಯವಂತ ಈ ರಾವಣ, ಎಂಥ ಒಳ್ಳೆ ತೇಜಸ್ಸು, ಸರ್ವಲಕ್ಷಣಯುಕ್ತತ, ಸರ್ವಲಕ್ಷಣದಿಂದ ಇದ್ದಾನೆ. ಅವನು ಬ್ರಾಹ್ಮಣ ರಾಕ್ಷಸ ಎರಡು ಮಿಕ್ಸೆಡ್ ಬರ್ತು ರಾವಣಂದು. ಆ ರೀತಿ ಅವನಿಗೆ ಬ್ರಾಹ್ಮಣನ ತೇಜಸ್ಸು ಇರುತ್ತೆ, ಕ್ಷತ್ರಿಯನ ಕ್ಷಾತ್ರಿಯವೂ ಇರುತ್ತೆ. ಅಷ್ಟು ಧೈರ್ಯ, ಅಷ್ಟು ಒಳ್ಳೆಯವನು, ಅಷ್ಟು ಒಳ್ಳೆ ಗುಣನೂ ಇರುತ್ತೆ. ವಾಸ್ ಅ ವೆರಿ ಗುಡ್ ಕಿಂಗ್ ಫಾರ್ ಹಿಸ್ ಸಬ್ಜೆಕ್ಟ್ಸ್. ಅವನ ಪ್ರಜೆಗಳನ್ನು ಕಂಡ್ರೆ ಅವನು ಬಹಳ ಪ್ರೀತಿ. ಹನುಮಂತ ಲಂಕೆಗೆಲ್ಲ ಬೆಂಕಿ ಹಚ್ಚಿ ಓಡೋದಾಗ ಅಷ್ಟು ಜನ ಪ್ರಜೆಗಳನ್ನು ತನ್ನ ಅರಮನೆಯಲ್ಲಿ ಇಟ್ಕೊಂಡಿದ್ದ ರಾವಣ. ಅವ್ರಿಗೆಲ್ಲ ಇನ್ನೊಂದು ಮನೆ ರೆಡಿ ಆಗುತ್ತಂತ ತನ್ನ ಮನೆಯಲ್ಲಿ ಜಾಗ ಕೊಟ್ಟಿದ್ದ. ಅಷ್ಟು ಒಳ್ಳೆಯವನು, ಪ್ರಜೆಗಳನ್ನು ಕಂಡ್ರೆ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ. ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಿರ್ತಾನೆ ಅಂತ ಒಳ್ಳೆಯ ರಾಜ. ಈ ಥರದ ಒಂದು ದುರ್ಗುಣ. ಹನುಮಂತ ಕೇಳ್ತಾನೆ, ಇಷ್ಟೊಂದು ಒಳ್ಳೆಯವು ನೀನು, ಅಹೋರೂಪಂ ಅಹೋದಯ್ಯಂ ಅಹೋದ್ಯುತಿ ಸರ್ವಲಕ್ಷಣಯುಕ್ತದ, ಇದ್ರು ನಿನಗೆ ಯಾತಕ್ಕೋ ಆ ಕೆಟ್ಟ ಗುಣ, ಎಲ್ಲೆಲ್ಲಿ ನೋಡಿದ್ರು ಆ ಹೆಣ್ಣು ಹುಡುಗಿಯನ್ನು ಕರ್ಕೊಂಬಂದು ಇಟ್ಕೊಂಡ್ಬಿಡ್ತೀಯಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಅವಾಗ ರಾವಣ ಹೇಳ್ತಾನೆ, ಅದು ಹುಟ್ಟು ಗುಣ ಸುಟ್ಟರು ಬಿಡಲ್ಲ ಅಂತಾರಲ್ಲ, ಆ ರೀತಿ ನನಗಿರೋದು, ಅದು ನ್ಯಾಚುರಲ್ ಆಗಿ ನನಗಿರೋ ಒಂದು ನಿಮಿಷ. ಸೊ ಹೀಗೆ ಇನ್ನೊಬ್ರು ಸ್ವಲ್ಪ ಹಾಗೆ ನಮ್ಮ ತಾಯಿ ಥರ ಕೂತ್ಕೊಳಕ್ಕಾಗ್ತಾ ಇಲ್ಲ, ಬಂದಿದ್ದಾರೆ, ಅವ್ರನ್ನ ಕೂರಿಸ್ತಾ ಇದ್ದಾರೆ. ಹಾಗೆ ಮತ್ತೆ ಕೇಳ್ತಾ ಇದ್ದಾಳೆ, ಮತ್ತೆ ಹೊರಗಡೆ ಎಲ್ಲ ಕೇಳ್ತಾ ಇದ್ದಾರೆ, ಮನತ್ತುಕ್ಕಿನಿಯಾನ ಇನ್ನು ಹೇಳಿ ಏನಮ್ಮ ಹೊರಗಡೆ ಇವ್ರು ಕೇಳ್ತಾ ಇದ್ದಾರೆ. ಅದೆಲ್ಲ ಇರಲಿ, ಹನುಮಂತ ರಾವಣ ನೋಡಿದಾಗ ಆಯಿತು, ಇನ್ನೇನು ಮುಂದಕ್ಕೆ ಹೋಗೋಣ ನಡಿ ಎದ್ಬಾ. ಅದಕ್ಕೆ ಹೇಳ್ತಾರೆ, ಇಲ್ಲ ಒಂದು ಸಾರಿ ಬ್ರಹ್ಮನ ಆಸ್ಥಾನದಿಂದ ಎಷ್ಟೋ ಯಾರೋ ನಾರದ ತುಂಬರ ಎಲ್ಲರೂ ಕೂಡ ರಾವಣನ ನೋಡೋಕ್ಕೆ ಅಂತ ಬರ್ತಾರೆ. ಆದರೆ ರಾವಣನ ವಾಚ್ಮೆನ್, ಆ ರೂಮಿನ ವಾಚ್ಮೆನ್ನು ಅವ್ರ ಹತ್ರ ಮಾತಾಡ್ತಾ ಇದ್ದಾನೆ. ಏನು ಮಾತಾಡ್ತಾ ಇದ್ದ ನೋಡಿ, ಬ್ರಹ್ಮನ್ ಅಧ್ಯಯನಸ್ಯ ನೈಷ ಸಮಯ. ಏ ಬ್ರಹ್ಮ, ಇಲ್ಲಿ ಬಂದ್ಬಿಟ್ಟು ಓಡೆ ಮೇಲೆ ಹಿರೇ ತಮ್ಮ ಸರಸ್ವಶೇಷ ಪುರುಷಕ ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಡ್ಬೇಡ ನೀನು ವೇದಾನ, ಮುಚ್ಚು ಬಾಯಿ ಸ್ವಲ್ಪ. ಬ್ರಹ್ಮನಿಗೆ ರಾವಣನ ಮನೆಯ ಕಾರಕ್ಕೂನ ಬ್ರಹ್ಮನಿಗೆ ಆರ್ಡರ್ ಮಾಡ್ತಾ ಇದ್ದಾನೆ. ಇದು ಬ್ರಹ್ಮನ ಪ್ಲೇಸಲ್ಲಿ, ರಾವಣನ ಮನೆಯಲ್ಲಿ. ಅಂದರೆ ಅಷ್ಟು ಅಡಗಿಸಿಟ್ಟಿದ್ದ ಬ್ರಹ್ಮನಲ್ಲೂ ಕೂಡ, ಅಷ್ಟು ದೇವತೆಗಳನ್ನೆಲ್ಲ ಅಡಗಿಸಿಟ್ಟಿದ್ದ ರಾವಣ ಅಂಥವನು. ನೈಷ ಸಮಯಕ ತುಷ್ಣಿಂ ವಹಿಸ್ತೀಯತಾಂ. ಇಲ್ಲಿ ಹೊರಗಡೆ ಹೋಗಿ ಸ್ವಲ್ಪ ನಿಂತ್ಕೊ, ಸುಮ್ಮನೆ ರಾವಣ ಹೇಳೋ ತನಕ ಹೊರಗಡೆ ನಿಂತ್ಕೊ. ಸ್ವಪ್ನ ಸ್ವಲ್ಪಂ ಜಲ್ಪಯ ಬೃಹಸ್ಪತೆ ಜಡಮತೆ. ಏ ಬೃಹಸ್ಪತಿ, ಬುದ್ಧವಂತ ನೀನು, ಜಡಮತಿ
ಮುಚ್ಚು ಬಾಯಿ, ಯಾವಾಗಲೂ ಹೇಳ್ಬೇಡ. ಇಲ್ಲೂ ಕೂಡ ಪಂಚಾಂಗ ಶ್ರವಣ ಶುರು ಮಾಡಬೇಡ, ಬಾಯಿ ಮುಚ್ಚು. ನೈಷ ಸಭಾ ವಜ್ರಣಕ, ಇದು ಇಂಧನ ಸಭೆ ಅಲ್ಲ. ನೀನು ಸದಾಗಲೂ ಪಂಚಾಂಗ ಓದಕ್ಕೆ ಇದು ಇಂಧನ ಸಭೆ ಅಲ್ಲ. ಸ್ತೋತ್ರಂ ಸಂಕರ ನಾರದ, ನಾರದ ಸ್ತೋತ್ರ ನಿಲ್ಸ, ನಾರಾಯಣ ನಾರಾಯಣ ನಾರಾಯಣ, ನಿಲ್ಸ ಬಾಯಿ, ಸಾಕು, ಮುಚ್ಚು ಬಾಯಿ. ಇಲ್ಲೆಲ್ಲ ಅದೆಲ್ಲ ಆಗಲ್ಲ, ಮುಚ್ಚು ಬಾಯಿ. ಯಾರಿದು? ರಾವಣನ ರೂಮನ ಕಾಯುವಂತ ವಾಚ್ಮನ್ ಇವನ್ನೆಲ್ಲ ಅಡಗಿಸ್ತಾ ಇದ್ದಾನೆ. ಈಗೆಲ್ಲ ಮತ್ತೆ ಅಲ್ಪಂ, ಅದು ಅಲ್ಲದೆ ಆಲಾಪಂ ಅಲಂ ತುಂಬುರೋ, ತುಂಬುರ ಆಲಾಪ ನಾನು ಶುರು ಮಾಡಬೇಡ, ನನ್ನ ಶುರು ಮಾಡಬೇಡ. ಮ್ಯೂಸಿಕ್ ಸರಿಗಮ ಶುರು ಮಾಡಬೇಡ, ಮುಚ್ಚು ಬಾಯಿ. ಸೀತಾ ವಲ್ಲಭ ಪಲ್ಲಭ ಹೃದಯಕ ಸ್ವಸ್ಥೋದ ಲಂಕೇಶ್ವರಕ. ಅವ ಲಂಕೇಶ್ವರ ನಮ್ಮ ರಾವಣ ಸುಸ್ತಾಗ್ಬಿಟ್ಟಿದ್ದಾನೆ. ಯಾಕೆ? ರಾವಣನ ಹತ್ರ ಸೀತೆ ಹತ್ರ ಹೋಗಿ ಮಾತಾಡ್ಕೊಂಡು ಬಂದ, ಅವಳು ರೆಫ್ಯೂಸ್ ಮಾಡ್ತಾ ಇರೋದು ನೋಡಿ 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 ಕೂಗಾಡ್ಬಿಟ್ಟು ಬಂದಿದ್ದಾನೆ. ತುಂಬಾ ಸುಸ್ತಾಗಿ ಮಲಕೊಂಡಿದ್ದಾನೆ. ಇನ್ನೇನು ಮಾತಾಡ್ಬೇಡಿ, ಎಲ್ಲ ಸ್ವಲ್ಪ ಕೂತ್ಕೊಳ್ಳಿ, ರಾತ್ರಿ ಎಲ್ಲ ಕಾಯ್ತಾ ಕೂತೀರಿ, ಆಮೇಲೆ ಅವನು ಎದ್ದಾಗ ಹಲೋ ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ರಾವಣ ಅಷ್ಟು ಪವರ್ಫುಲ್ ಇದ್ದ. ದೇವತೆಗಳನ್ನ, ಅದು ಬ್ರಹ್ಮನನ್ನೇ ಅಡಗಿಸಿ ಇಟ್ಟಿದ್ದ ಅಂದರೆ ನೆಕ್ಸ್ಟ್ ಅವನ ಪವರ್ ಇರಬೇಕಾಗಿತ್ತು. ಬ್ರಹ್ಮ ಇಂದ್ರ ಅವರೆಲ್ಲ ಬಂದು ಇವನ ಆಸ್ಥಾನದಲ್ಲಿ ಈ ರೀತಿ ಆಳುಗಳ ಥರ ಇರ್ತಾರೆ. ಅಷ್ಟೊಂದು ಪವರ್ಫುಲ್ ಆಗಿದ್ದ ರಾವಣ. ಹೀಗೆ ಅದೇ ಅಯೋಧ್ಯೆಯ ಜನರೆಲ್ಲ ಹೇಳ್ತಾ ಇದ್ರು, ಮೇಘಶ್ಯಾಮಂ ಮಹಾಬಾಹುಂ ಸುರಸತ್ವಂ ಮಹಾದೃತಂ ತದಾ ದ್ರಕ್ಷ್ಯಾಮ ಹೇ ರಾಮಂ ಜಗತ ಶೋಕನಾಶನಂ. ಅವ್ರು ಹಂಗೆ ಕೇಳ್ಕೊತಾ ಇದ್ರು. ಆಯ್ತಾಯ್ತು, ಇನ್ನು ಹೇಳಮ್ಮ, ಇನ್ನೇನು ಹೇಳಬೇಕು, ಹೇಳ್ತಾ ಇರಮ್ಮ. ಆಗಲ್ಲ, ಇನ್ನು ಹೇಳ್ತಾ ಕೂತ್ಕೊಂಡ್ರೆ ಬೆಳಕರ್ ಬಿಡುತ್ತೆ. ಮನತ್ತಿನಿಯಾನೆ ಸಾಕು. ಇನ್ನು ರಿಪೂಣಾಮಭಿ ವತ್ಸಲಗ, ಅವನು ಶತ್ರುಗಳಿಗೂ ಕೂಡ ಪ್ರೀತಿಯನ್ನ ತೋರಿಸ್ತಾ ಇದ್ದ ರಾಮ. ಸರಿ ಬೇಡ, ಶೂರ್ಪನಖಿ ಹೇಳ್ತಾಳಲ್ಲ ಅದನ್ನು ಹೇಳಿ. ಶೂರ್ಪನಖಿ ಹೌದು, ಕಿವಿ ಮೂಗು ಕತ್ತರಿಸ್ಕೊಂಡು ಹೋದವಳು ರಾವಣನ ಹತ್ರ ಹೋದ್ಲು. ರಾವಣ ಕೇಳ್ತೀನಿ, ಏನಡಿ ಇದು ಮೂಕು ಶೊಟ್ರದೆ ಕಾದು ಶೊಟ್ರದೆ ಅಂತ ಕೇಳ್ತಾ ಇದ್ದಾನೆ ರಾವಣ. ಇವಳಿಗೆ ಇನ್ನೆಲ್ಲೋ ಜ್ಞಾನ. ಕಂಬರ್ ರಾಮಾಯಣದಲ್ಲಿ ಇದೆಲ್ಲ ಮಹಾವಾಕ್ಯಗಳು. ಎನ್ನಡಿ ತಂಗಿ ತಂಗಚಿ, ಮೂಕು ಶೊಟ್ರದೆ ಕಾದು ಶೊಟ್ರದೆ ಅಂತ ಕೇಳ್ತಾ ಇದ್ದಾನೆ. ಅವಳು ಹೇಳ್ತಾ ಇದ್ದಾಳೆ, ಅಯ್ಯೋ ಅದಿರ್ಲಿ ಅಣ್ಣ, ಸ್ವಲ್ಪ ಸುಮ್ಮನಿರು. ಎಂಥವ್ರು ನೋಡಿದ್ ನಾನು? ತರುಣೌ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷೋ ಚಿರ ಕೃಷ್ಣಾಂಜಿನಾಂಬರೌ. ಇಬ್ರು ತರುಣರು ದಂಡಕಾರಣ್ಯದ ಇದಕ್ಕೆ ಬಂದ್ಬಿಟ್ಟಿದ್ದಾರೆ, ಫಾರೆಸ್ಟ್ಗೆ. ನಮ್ಮ ಜೂರಿಸ್ಟಿಕ್ಷನ್ ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ಅದು ಅಲ್ಲದೆ ಅವರು ಇದು ಮಾಡ್ತಾ ಇದ್ದಾರೆ. ಹೀಗೆ ಅವನ ರೂಪ ಸಂಪನ್ನವು ಸುಕುಮಾರವು ಮಹಾಬಲವು. ನೋಡಿದ್ರೆ ಸುಕುಮಾರರು, ಯುದ್ಧ ಮಾಡಿದ್ರೆ ಶಕ್ತಿಶಾಲಿಗಳು ಅಂತವನು. ಅದನ್ನು ಪುಂಡರೀಕ ವಿಶಾಲಾಕ್ಷವು ಚೀರ ಕೃಷ್ಣಾಂಜಿನಾಂಬರವು, ಇಬ್ಬರಿಗೂ ಸುಂದರವಾದ ಕಣ್ಣುಗಳು, ನಾರುಮಡಿ ಉಟ್ಕೊಂಡಿದ್ದಾರೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ನಾರುಮಡಿ ಹಾಕ್ಕೊಂಡಿದ್ದಾರೆ ಅವ್ರಿಗೆ. ಅದಕ್ಕೂ ಕೂಡ ಇನ್ನೂ ಏನೂ ಇಲ್ಲ. ಒಟ್ಟಲ್ಲಿ ಫಲಮೂಲಾಶನೌದ ಅಂತವು ತಾಪಸವು ಧರ್ಮಚಾರಿಣವು. ಇಷ್ಟೆಲ್ಲ ಮಾಡಿಕೊಂಡು ಫಲಮೂಲಾದಿಗಳನ್ನ ತಿನ್ಕೊಂಡು ತಾಪಸರಂತೆ ಧರ್ಮಚಾರಿಗಳಂತೆ ಇದ್ದಾರೆ. ಧರ್ಮಚಾರಿಗಳು ತಾಪಸರು. ಪುತ್ರವು ದಶರಥಸ್ಯಾಸ್ತಾಂ ಭ್ರಾತರು ರಾಮಲಕ್ಷ್ಮಣವು. ಅಯೋಧ್ಯೆಯ ದಶರಥ ಅವನ ಮಕ್ಕಳಂತೆ ರಾಮಲಕ್ಷ್ಮಣರಂತೆ ಅಂತ ಹೇಳಿ ರಾವಣ ಆ ಥರ ಕೇಳಿದ್ರೆ, ನಿನ್ ಹೀಗೇನಾಯ್ತು, ನಿನ್ ಮೂಗೇನಾಯ್ತು ಅಂತ ಕೇಳ್ತಾ ಇದ್ರೆ ಇವಳು ರಾಮನನ್ನ ವರ್ಣಿಸ್ತಾ ಇದ್ದಾರೆ. ತರುಣವು ರೂಪ ಸಂಪನ್ನವು. ಅರೆ ಶತ್ರುವೇ ಹೋಗಿ ಈ ರೀತಿ ಮಾಡ್ಬೇಕಾದ್ರೆ ಇನ್ನು ರಾಮನಲ್ಲಿ ಎಷ್ಟು ಒಳ್ಳೆ ಗುಣ ಇತ್ತು ಅಥವಾ ನೋಡಿದ ತಕ್ಷಣ ಆ ಥರ ಅಟ್ರಾಕ್ಟಿವ್ ಆಗಿದ್ದ ಅಂತ ಹೇಳ್ತಾ ಇದ್ದಾರೆ. ಇವರಲ್ಲಿ ಜೇತವ್ಯಮಿತಿ ಕಾಕುಸ್ತಕ ಮತ್ತವ್ಯಮಿತಿ ರಾವಣಕ ಜೇತವ್ಯಮಿತಿ ಕಾಕುಸ್ತಕ. ಅದು ಅಲ್ಲದೆ ನನುಮೇಯಂ ಹಿ ಕಶ್ಚಿತ್ತಿತ್ತು, ಯಾರಿಗೂ ಕೂಡ ನಾನು ತಲೆ ಬಾಗ್ಸಲ್ಲ ಅಂತ ಇದ್ದಂತಹ ರಾಮನಿಗೆ ಟೈಟ್ಲ್ ಕೊಟ್ಟ. ಯಸ್ಯ ವಿಕ್ರಮಮಾಸಾದ್ಯ ರಾಕ್ಷಸಾನಾಂ ನಿಧನಂ ಘತಕ ತಮ್ಮನ್ಯೇ ರಾಘವಂ ವೀರಂ ನಾರಾಯಣಮನಾಮಯಂ. ಹೋಗ್ಬಿಡುತ್ತೆ. ಮೊದಲನೇ ದಿವಸ ಯುದ್ಧಕ್ಕೆ ಬಂದಾಗ ಅವನ ಕವಚ, ಕುಂಡಲ, ಕಿರೀಟ ಎಲ್ಲ ಕಾಲಲ್ಲಿ ಚಪ್ಪಲಿನೂ ತೆಗೆದಾಕ್ಬಿಟ್ಟ ರಾಮ. ರಥವನ್ನು ಮುರಿದಾಕ್ಬಿಟ್ಟ. ಬರೀ ಕಾಲಲ್ಲಿ ಲಂಕೆಯನ್ನು ಪ್ರವೇಶ ಮಾಡಬೇಕು ಮೊದಲನೇ ಸರಿಗೆ ರಾವಣನ ಜೀವನದಲ್ಲಿ. ಹೇಗೆ ಹೋಗಲಿ, ಈ ಅವತಾರದಲ್ಲಿ ನಾನು ಪ್ರಜೆಗಳು ನನ್ನೆಲ್ಲ ಉಗಿದು ಬಿಡ್ತಾರೆ ಅಷ್ಟೇ. ಹೀಗೋದ್ರೆ ಸಾಯಂಕಾಲ ಆಗಲಿ ಅಂತ ರಾತ್ರಿ ತನಕ ರಣರಂಗದಲ್ಲೇ ಕಾದಿದ್ಬಿಟ್ಟು ರಾತ್ರಿ ಆದಮೇಲೆ ಹಿಂದುಗಡೆಯಿಂದ ಹೊಂದ್ಗಡೆ ಬಾಗಿಲಿಂದ ಹೋಗೋಣ, ಅಲ್ಲಿ ಯಾರು ಇರಲ್ಲ ಅಂತ ಹೋಗಿ ಬಾಗಿಲು ತೆಗೆದ ತಕ್ಷಣ ಮಂಡೋದ್ರಲ್ಲಿ ನಿಂತಿರ್ತಾಳೆ. ಅವಳಿಗೆ ಗೊತ್ತು ಗಂಡನ ಬುದ್ಧಿ, ಅಲ್ಲಿ ಬರೋದಿಲ್ಲ, ಅವನು ಇಲ್ಲಿ ಬರ್ತಾನೆ ಇವತ್ತು ಅಂಥೇಳಿ. ಅದಕ್ಕೆ ಮೈನ್ ಡೋರ್ ಬಿಟ್ಬಿಟ್ಟು ಆರ್ತಿ ತಟ್ಟೆ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತಿರ್ತಾಳೆ. ಒಂದು ಬಾಟಲ್ ನೀರು ಇದು ಎಲ್ಲ ಇಟ್ಕೊಂಡು ನಿಂತಿರ್ತಾಳೆ. ಬಂದ ತಕ್ಷಣ ಬೇಕಾಗತ್ತೆ ಅವನಿಗೆ ಅಂತ. ಇಲ್ಲಿ ನಿಂತಿದೆಯಾ ಗಾಬರಿ ರಾಮನಿಗೆ.
ಏನ್ರಿ ನಿಮ್ಮ ಅವಸ್ಥೆ? ಕಿರೀಟ ಇಲ್ಲ, ಕವಚ ಇಲ್ಲ, ಕಾಲಲ್ಲಿ ಚಪ್ಲಿನೂ ಇಲ್ಲ, ರಥ ಎಲ್ಲಿ, ಸಾರಥಿ ಎಲ್ಲಿ, ಏನಾಯ್ತು? ಎಲ್ಲ ರಾಮ ಹೊಡೆದಾಕ್ಬಿಟ್ಟ, ಎಲ್ಲ ರಾಮ ಹೊಡೆದಾಕ್ಬಿಟ್ಟ. ಏನೂ ಇಲ್ಲ ನನ್ನ ಹತ್ರ ಇವತ್ತು. ನಡಿ ಹೋಗೋಣ ಒಳಕ್ಕೆ, ಯಾರಿಗೂ ಹೇಳ್ಬೇಡ ಬಾ, ಯಾರಿಗೂ ಎಬ್ಬಿಸ್ಬೇಡ ಬಾ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಒಳಗಡೆ ಹೋಗಿ ಬೇಗ ಬೇಗ ಎಲ್ಲದೂ ನನ್ನ ರೆಗ್ಯುಲರ್ ಡ್ರೆಸ್ ಹಾಕೊಂಡು ನಿಂತ್ಬಿಡ್ತಾನೆ. ಏನು ಗೊತ್ತಿಲ್ಲ ಯಾರಿಗೂ ಹೇಳೋದು ಬೇಡ ಅಂತ. ಆವಾಗ ಹೇಳ್ತಾಳೆ ಬಂಡೋದರಿ, ಈಗಲಾದರೂ ಸ್ವಲ್ಪ ಬುದ್ಧಿ ಬಂತ, ಈಗಲಾದರೂ ರಾಮನಿಗೆ ಶರಣಾಗು, ಸೀತೆಯನ್ನು ಒಪ್ಪಿಸ್ಬಿಡು, ಇದಾಗೋದಿಲ್ಲ ನಮಗೆ, ಇನ್ಮೇಲೆ ಆಗೋದಿಲ್ಲ, ಸಾಕು, ಎಲ್ಲರೂ ಸತ್ತೋಗಾಯಿತು, ಇನ್ಯಾತಕ್ಕೆ? ಇಂದ್ರಜಿತ್ತು ಹೋಗಿದ್ದಾನೆ, ಕುಂಭಕರ್ಣ ಹೋಗಿದ್ದಾನೆ, ಇನ್ಯಾರೂ ಇಲ್ಲ, ಉಳಿದಿರೋನು ರಾವಣ ಒಬ್ಬನೇ. ಸಂಬಂಧಿಕರು ಮತ್ತು ಮಂತ್ರಿಗಿಂತ್ರಿಗಳು ಎಲ್ಲರೂ ಹೊಟ್ಟೋಗ್ಬಿಟ್ಟಿದ್ದಾರೆ, ಯಾರೂ ಇಲ್ಲ. ಅದಕ್ಕೆ ಕೇಳ್ತಾ ಇದ್ದಾರೆ. ಅವಾಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಈಗ ನಾನು ರಾಮನ ಕೈನಲ್ಲಿ ಸಾಯ್ಬೇಕು ಅಂತ ನಂಗೆ ಆಸೆ ಆಗ್ತಾ ಇದೆ. ಯಸ್ಯ ವಿಕ್ರಮ ಮಾಸಾದ್ಯ ರಾಕ್ಷಸಾನಾಂ ನಿಧನಂ ಗತಾಹ. ರಾಕ್ಷಸರೆಲ್ಲ ರಾಕ್ಷಸರನ್ನು ಕೊಂದಾಕಿದ್ದಾನೆ ರಾಮ, ಒಬ್ಬರನ್ನು ಬಿಟ್ಟಿಲ್ಲ, ಎಲ್ಲರನ್ನು ಕೊಂದಾಕಿದ್ದಾನೆ. ಯಸ್ಯ ವಿಕ್ರಮ ಮಾಸಾದ್ಯ, ಯಾರ ಶೌರ್ಯದಿಂದ ಇದೆಲ್ಲ ಆಯಿತೋ ಅಷ್ಟರ ಮೇಲೆ ನಾನು ಕುಂಭಕರ್ಣ ಹೋದ, ಇಂದ್ರಜಿತ್ತು ಹೋದ, ಅವರಿಬ್ಬರು ಹೋದ್ಮೇಲೆ ನನಗೆ ಬದುಕೋ ಇಷ್ಟನೇ ಇಲ್ಲ. ಇಲ್ಲ ಮಂಡೋದ್ರಿ, ನಾನು ಇಲ್ಲಿ ಬದುಕೋಲ್ಲ ಇವಾಗ, ಐ ವಾಂಟ್ ಟು ಡೈ, ಐ ಮಸ್ಟ್. ಅದು ಇವನ ಹತ್ರನೇ ರಾಮನ ಬಾಣದಿಂದಲೇ ನಾನು ಸಾಯ್ಬೇಕು. ಮರ್ತವ್ಯಮಿತಿ ರಾವಣ, ಅವಾಗ ನಾ ಸಾಯ್ಲೇಬೇಕು ಅಂತ ಮನಸ್ಸು ಮಾಡಿದ್ನಂತೆ. ಜೇತವ್ಯಮಿತಿ ರಾಘವ ಮರ್ತವ್ಯಮಿತಿ ರಾವಣ. ನಾನು ನನುಮೇಯಂ ಹಿ ಕಸ್ಯಚಿತೋನ, ಯಾರಿಗೂ ತಲೆ ಬಾಗಲ್ಲ ಅಂತ ಹೇಳಿದವನು ಇವಾಗ ರಾಮನಿಗೆ ನಾನು ತಲೆ ಬಾಗ್ತೀನಿ. ತಮ್ಮನ್ನೇ ರಾಘವಂ ವೀರಂ ನಾರಾಯಣ ಮನಾಮಯಂ. ವೀರರಾಘವ ಅಂತ ಟೈಟ್ಲ್ ಕೊಟ್ಟಿದ್ಯಾರು? ರಾವಣ. ಯಾರು ಶತ್ರುಗಳಿಗೆ ಟೈಟ್ಲ್ ಕೊಡಲ್ಲ, ರಾಮನಿಗೆ ಇವಾಗ ಟೈಟ್ಲ್ ಕೊಡ್ತಾನೆ ರಾವಣ. ವೀರರಾಘವ ನಾರಾಯಣ ಮನಾಮಯಂ, ವೀರರಾಘವ ಅಂತ ಅವನಿಗೆ ಟೈಟ್ಲ್ ಕೊಟ್ಟಿದ್ದು ರಾವಣ. ನಾರಾಯಣ ಮನಾಮಯಂ, ಈಗ ನನಗೆ ಗೊತ್ತು ಅವನು ನಾರಾಯಣ ಅಂತ ತಿಳ್ಕೊತೀನಿ. ಹೀಗೆ ಆ ರೀತಿ ಅಷ್ಟು ಯುದ್ಧ ಮಾಡಿ ಬಂದು ಅವರಿಬ್ಬರು ಯುದ್ಧ ಹೇಗಿತ್ತು? ಗಗನಂ ಗಗನಾಕಾರಂ ಸಾಗರೋಪಮಃ. ಅಂದರೆ ಆ ರಾಮರಾವಣಯೋ ಯುದ್ಧ ರಾಮರಾವಣಯೋ ಸಮ. ಅವರಿಬ್ಬರು ಯುದ್ಧ ಹೇಗಪ್ಪ ಇತ್ತು? ನೋ ಕಂಪ್ಯಾರಿಸನ್ನೇ ಇಲ್ಲ. ಗಗನಂ ಗಗನಾಕಾರಂ, ಆಕಾಶಕ್ಕೆ ಆಕಾಶವೇ ಉದಾಹರಣೆ, ಇನ್ನೇನು ಹೇಳೋಕ್ಕಾಗಲ್ಲ. ಇಲ್ಲಿ ಆಕಾಶ ಥರ ಇನ್ನೇನಾದ್ರು ಇದೆಯಾ ಹುಡುಕಿ? ಯಾರಿಗೂ ಸಿಕ್ಕಲ್ಲ. ಹಾಗೆ ಸಾಗರೋಪಮ, ಸಮುದ್ರ ಥರ ನಿಂತ್ಕೊಂಡು ನೋಡಿದ್ರೆ ನಮ್ಮೂರಿನ ಕೆರೆ, ಅಲ್ಲಿಂದ ಒಂದು ತೊಟ್ಟು ನೀರು ಅಷ್ಟೇ, ಅಲ್ಲಿಂದ ಒಂದು ಡ್ರಾಪ್ ಹನಿ ತಂದು ಇಲ್ಲಿ ಹಾಕಿದೀವೇನೋ ಅಂತ ಅನಿಸುತ್ತೆ ಊರಲ್ಲಿ. ಅಂತಹ ದೊಡ್ಡ ಸಾಗರ, ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಬರೀ ನೀರೇ ಕಾಣಿಸುತ್ತೆ ಹೊರತು ಇನ್ನೇನು ಕಾಣಿಸಲ್ಲ. ಸಾಗರೋಪಮಃ. ರಾವಣಯೋ ಯುದ್ಧ ರಾಮರಾವಣಯೋ ಸಮ. ರಾಮರಾವಣರ ಯುದ್ಧ ಹೇಗಿತ್ತು? ರಾಮರಾವಣನ ಥರನೇ ಇತ್ತು, ಅದು ಇನ್ಯಾರ ಯುದ್ಧಕ್ಕೂ ಸಮ ಆಗಲ್ಲ ಅಂತ ಹೇಳಿಬಿಟ್ಟು ಒಟ್ಟಲ್ಲಿ ಶತ್ರೋಹೋ ಪ್ರಖ್ಯಾತ ವೀರಸ್ಯ ರಂಜನೀಯಸ್ಯ ವಿಕ್ರಮೈಹಿ. ರಾವಣ ಎಂಜಾಯ್ ಮಾಡೋದಂತೆ. ಶತ್ರುಗಳಿಬ್ಬರು ಒಂದೇ ಬಲ ಪರಾಕ್ರಮಗಳಾದರೆ ಎಂಜಾಯ್ ಮಾಡ್ತಾರಂತೆ ಯುದ್ಧನ. ರಾವಣನು ಕೂಡ ಒಬ್ರಿಗೊಬ್ರು ರಂಜನೀಯಸ್ಯ ವಿಕ್ರಮೈಹಿ, ತಮ್ಮ ಶೌರ್ಯದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಯುದ್ಧನ. ಅದನ್ನು ಹೇಳ್ತಾನೆ ಕವಿ ವಾಲ್ಮೀಕಿ, ಅದನ್ನು ಬಿಡಲ್ಲ. ಒಟ್ಟಲ್ಲಿ ಹೀಗೆ ಶತ್ರೋಹೋ ಪ್ರಖ್ಯಾತ ವೀರಸ್ಯ ರಂಜನೀಯಸ್ಯ ವಿಕ್ರಮೈಹಿ ಹೇಳ್ತಾ ಅಮ್ಮ ತಾಯಿ, ಇನ್ನಾದ್ರೂ ಬಾ ಅಮ್ಮ, ಎದ್ದು ಬಾ ಅಮ್ಮ, ರಾತ್ರಿ ಆಗೋಗ್ತಾ ಇದೆ, ಬೆಳಕು ಕರೆದ್ಬಿಟ್ರೆ ನೀರು ಕಾದ್ಬಿಡತ್ತೆ, ನದಿಯ ನೀರು ಕಾದ್ಬಿಟ್ರೆ ಕಾದಿದ ಮೇಲೆ ನೀರು ಹಾಕು ಸ್ನಾನ ಮಾಡಿದ್ರೂ ಕೂಡ ಏನೂ ಉಪಯೋಗ ಇಲ್ಲ. ನೀರು ಕಾದ್ಮೇಲೆ ಸ್ನಾನ ಮಾಡಬಾರ್ದು, ಬಿಸಿಯ ಸೂರ್ಯನ ಕಿರಣಗಳು ಆ ನೀರ ಮೇಲೆ ಬೀಳೋದಕ್ಕೆ ಮುಂಚೆ ನಾವು ಸ್ನಾನ ಮಾಡಿಬಿಟ್ಟು ಹೊರಟ್ಬಿಡ್ಬೇಕು ಅಂತ ಕೇಳ್ತಾ ಇದೆ. ಹೀಗೆ ಸರಿ, ಇಷ್ಟೆಲ್ಲ ಆಯ್ತಲ್ಲ, ಇನ್ನೊಂದೆರಡು ಹೇಳ್ಬಿಡಿ, 2 ಕ್ವಶನ್ ಕೇಳ್ತೀನಿ. ವಾಲಿ ಹೆಂಡ್ತಿನೂ ರಾವಣನ ಹೆಂಡ್ತಿನೂ ರಾಮನ್ಗೆ ಏನು ಹೇಳಿದ್ರು ಹೇಳ್ತಿದ್ಯಾ? ವಾಲಿ ಹೆಂಡತಿ ಸಮುದ್ರ ಮಂಥನದಲ್ಲಿ ಹುಟ್ಟಿದವಳು. ಅವಳು ತಾರೆ, ತುಂಬ ಕಣ್ಣುಗಳು ತುಂಬ ಸುಂದರವಾಗಿತ್ತು ಅವಳಿಗೆ. ನನ್ನಷ್ಟು ಸುಂದರವಾದ ಕಣ್ಣುಗಳೇ ಯಾರಿಗೂ ಇಲ್ಲ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಇದ್ಲು. ರಾಮನನ್ನು ನೋಡಿದ ತಕ್ಷಣ ತಲೆ ತಗ್ಗಿಸ್ಬಿಟ್ಲು. ರಾಮನ ಕಣ್ಣಿನ ಮುಂದೆ ಯಾವ ಕಣ್ಣು ಸುಂದರವಲ್ಲ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಅದು ಹೇಳ್ತಾಳೆ, ತ್ವಮ ಪ್ರಮೇಯಶ್ಚ ದುರಾಸದಶ್ಚ ಅಕ್ಷಯ್ಯ ಕೀರ್ತಿಶ್ಚ ವಿಚಕ್ಷಣಶ್ಚ. ಹೇಳ್ತಾ ಇದೆ ಅಷ್ಟನ್ನೇ. ಅಕ್ಷಯ್ಯ ಕೀರ್ತಿಶ್ಚ ವಿಚಕ್ಷಣಶ್ಚ ಕ್ಷಿತಿಕ್ಷಮಾವನ್ ಕ್ಷತಜೋಪಮಾಕ್ಷಕ. ಇಲ್ಲ, ನೀನೆಂಥವ್ ನೀನು? ತ್ವಮತ್ತ ಬಾಣ ಸನ ಬಾಣ ಪಾಣಿ ಮಹಾಬಲ ಸಂಹನನೋಪಪನ್ನಕ. ಶಾಪ ಕೊಡಬೇಕು ಅಂತ ಎದ್ದು ಬರ್ತಾಳೆ. ರಾಮನನ್ನು ನೋಡಿ ಹೀಗೆ ಹಾಡ್ತಾ ಇದ್ದಾಳೆ. ನಾನು ಹೇಳ್ತಾ ಇದ್ದಾಳೆ, ತ್ವಮಪ್ರಮೇಯಶ್ಚ ದುರಾಸದಶ್ಚ ಅಕ್ಷಯ್ಯ ಕೀರ್ತಿಶ್ಚ ವಿಚಕ್ಷಣಶ್ಚ. ನೀನು ಮನುಷ್ಯನೇ ಅಲ್ಲ. ಮನುಷ್ಯ ದೇಹ ಭಿನಯವಿಕಾಯ ದಿವ್ಯೇನ ದೇಹ ಭಿನಯೇನ ಯುಕ್ತಕ. ಮನುಷ್ಯ ದೇಹವನ್ನು ಬಿಟ್ಟು ದಿವ್ಯ ದೇಹದಿಂದ ಹೊಳಿತಾ ಇದೆಯಲ್ಲ ನೀನು ಯಾರು? ನೀನು ನೀ ರಾಮ, ನೀ ವಿಷ್ಣು.
ಅವರಿಬ್ಬರ ಕಣ್ಣಿಗೆ ರಾಮ ತನ್ನ ನಿಜ ರೂಪವನ್ನ ಮುಚ್ಚಿಟ್ಕೊಳಕ್ಕಾಗಲ್ಲ. ಭಗವಂತನಿಗೆ ಹಾಗೇನೆ ಭಕ್ತರ ಎದುರಿಗೆ ತನ್ನ ನಿಜ ರೂಪವನ್ನ ಬಚ್ಚಿಟ್ಕೊಳಕ್ಕಾಗಲ್ಲ. ಅವನಿಗೂ ಕೂಡ ವಿಷ್ಣುವಾಗಿ ಕಾಣ್ತಾನೆ, ಮಂಡೋದರಿಗೂ ವಿಷ್ಣುವಾಗಿ ಕಾಣ್ತಾನೆ. ಅವನು ಮಂಡೋದರಿನ ವಿಷ್ಣು ಭಕ್ತೆ, ವಾಲಿ ಹೆಂಡತಿ ತಾರೇನೋ ವಿಷ್ಣು ಭಕ್ತೆ. ಅವಳು ಅದೇ ಹೇಳ್ತಾ ಇದ್ದಾಳೆ. ಇವಳು ಹೇಳ್ತಾಳೆ ವ್ಯಕ್ತಮೇ ಶಮಕ ಯೋಗಿ ಪರಮಾತ್ಮ ಸನಾತನಕ ಶಂಖಚಕ್ರ ಗದಾಧಾರ ನಿತ್ಯಶ್ರೀ ನಿತ್ಯ. ಅವಳು ಹೇಳ್ತಾ ಇದ್ದಾಳೆ ಮಂಡೋದರಿನೂ ಕೂಡ ರಾವಣ ಯಾರ ಹತ್ರ ಸೋತವನೇ ಅಲ್ಲ, ರಾಮನ ಕೈನಲ್ಲಿ ಸೋಲ್ಬೇಕು ಅಂದ್ರೆ ಏನರ್ಥ, ರಾಮನಿಗೆ ಶಾಪ ಕೊಟ್ಬಿಡ್ತೀನಿ ಅಂತ ಬಂದವಳು. ವ್ಯಕ್ತೇ ಶಮಕ ಯೋಗಿ ಪರಮಾತ್ಮ ಸನಾತನಃ ಶಂಖಚಕ್ರ ಗದಾಧಾರ. ರಾವಣನ ಹೆಂಡತಿ ಮಂಡೋದರಿಗೆ ವಿಷ್ಣು ರೂಪ ಕಾಣಿಸ್ತಾ ಇದೆ ರಾಮನ ಮುಂದೆ. ಶಂಖಚಕ್ರ ಗದಾಧಾರ ಅಂತ ಹೊಗಳ್ತಾ ಇದ್ದಾಳೆ. ಈ ರೀತಿ ಹೊಗಳ್ತಾ ಇರ್ಬೇಕಾದ್ರೆ ಏನಿದು ಈ ರೀತಿ ಇವರಿಬ್ರು ಹೊಗಳ್ತಾ ಇದ್ದಲ್ಲ, ನಾನು ಶಂಖಚಕ್ರ ಇಟ್ಕೊಂಡೇ ಇಲ್ವಲ್ಲ, ಎರಡೇ ತೋಳಲ್ಲಿ ಹುಟ್ಟಿದ್ದೀನಿ, ಸೊ ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ ಶಂಖಚಕ್ರ ಇಟ್ಕೊಂಡೇ ಹುಟ್ಟುತ್ತೀನಿ ಅಂತ ಕೃಷ್ಣಾವತಾರದಲ್ಲಿ ಹುಟ್ಟಿದಾಗ ಅಲಾವುದ್ದೀನ್ ಶಂಖಚಕ್ರ ಬರ್ತಾನೆ, ಅದನ್ನು ಇಟ್ಕೊಂಡು ಬರ್ತಾನೆ. ಯಾಕೆ ಅಂದರೆ ನನ್ನ ಶತ್ರುಗಳ ಹೆಂಡತಿಯರು ನನ್ನ ನಿಜ ರೂಪವನ್ನು ಕಂಡಿಡಿದು ಬಿಡ್ತಾರೆ, ಅದಕ್ಕೆ ಎಲ್ರಿಗೂ ನಿಜ ರೂಪವನ್ನೇ ತೋರಿಸ್ಬಿಡೋಣ ಅಂತ ಕೃಷ್ಣಾವತಾರದಲ್ಲಿ ಶಂಖಚಕ್ರವನ್ನು ಇಟ್ಕೊಂಡೇ ಹುಟ್ಟಿ ಬರ್ತಾನೆ. ಈ ರೀತಿ ಮಾಯನಿ ರಾವಣನ್ ನಲ್ತಂಗೈ. ಕವಿ ಕಂಬರು ಅವಳಿಗೆ ಹೆಸರು ಕೊಡ್ತಾರೆ ಶೂರ್ಪನಖಿಗೆ, ಮಾಯನಿ ರಾವಣನ್ ನಲ್ತಂಗೈ. ಮಾಯನಿಯ ಎಲ್ಲ ಗೊತ್ತಿರೋ ರಾಕ್ಷಸರುಗಳು ಕೂಡ ಅವನ ಮನೆಯಲ್ಲಿ ಹುಟ್ಟಿದಂತಹ ರಾವಣನ ತಂಗೆ ನಲ್ತಂಗೈ ಅಂತ ಹೆಸರು ಕೊಟ್ಟರು ಅವಳಿಗೆ, ಶೂರ್ಪನಖಿಗೆ. ಒಳ್ಳೆಯ ತಂಗಿ, ರಾಮನನ್ನು ಎಷ್ಟು ಹೊಗಳಲು ತರುಣವರೂಪ ಸಂಪನ್ನವು ಅಂತ ಹೊಗಳದಲ್ಲ. ಮತ್ತು ಒಟ್ಟಲ್ಲಿ ಹೇಗೇಗೋ ಈ ರೀತಿ ಆಗಿ ತಿರುಮಂಗ ಯಾಳ್ವಾರ್ ಕೂಡ ಅವರು ಕೂಡ ತುಂಬ ಹೊಗಳ್ತಾರೆ. ರಾಮಾಯಣದ ಬಗ್ಗೆ ಯಾರು ಹೊಗಳ್ದವರೇ ಇಲ್ಲ, ಎಲ್ಲ ಆಳ್ವಾರುಗಳು. ಅದೆಲ್ಲ ಯಾಕೆ ನಮ್ಮ ದಾಸರುಗಳೆಲ್ಲ ರಾಮನನ್ನು ಹೊರಟಿದ್ದಾರೆ, ಎಷ್ಟೆಷ್ಟು ರಾಮನ ಕೀರ್ತನೆಗಳು ಬರೆದಿದ್ದಾರೆ. ಒಟ್ಟಿನಲ್ಲಿ ರಾಮನಿಗೂ ಕೃಷ್ಣನಿಗೂ ಭೇದ ಭಾವ ಏಕಮ್ಮ, ಅವರಿಬ್ಬರು ಒಂದೇ ಅಲ್ವಾ, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ಕೊಂಡು ಮಲ್ಕೊಂಡಿದೀಯಾ? ಇಲ್ಲಿ ನೋಡು, ಒಂದು ಕತೆ ಹೇಳ್ತಾ ಇದ್ಲು, ಯಾರು ಯಶೋದೆ ಕೃಷ್ಣನಿಗೆ ಕತೆ ಹೇಳ್ತಾ ಇದ್ಲು. ಏನು ಕತೆ ಹೇಳ್ತಾ ಇದ್ಲು ಅವಳು? ನನ್ನ ಕತೆ ಹೇಳಿದ್ರೆ ನೀ ಹೂ ಅಂತ ಹೇಳಬೇಕು, ನೀ ಹೂ ಅಂತ ಹೇಳಿದ್ರೆ ನೀನು ನಿದ್ದೆ ಬಂದಿಲ್ಲ ಅಂತ ಅರ್ಥ, ಇಲ್ಲವರು ನೀನು ನಿದ್ದೆ ಮಾಡಿದ್ಯಾ ಅಂತ ನಾನು ಕತೆ ನಿಲ್ಲಿಸ್ತೀನಿ ಅಂತೇಳಿ ಯಶೋದೆ. ಆಯ್ತಮ್ಮ ಹೇಳು ಅಂತ. ರಾಮೋ ನಾಮ ಬಹುವ ಅಂತ ಶುರು ಮಾಡ್ತಾಳೆ. ರಾಮ ಅಂತ ಒಬ್ಬ ಇದ್ದ ಕಣೋ, ರಾಜ ಇದ್ದ ಒಬ್ಬ. ಆಯ್ತು ಹ್ಞೂ ಅಂದ ಕೃಷ್ಣ, ಹ್ಞೂ ಅಂದ. ಸರಿ. ತದಬಲ ಸೀತೇತಿ, ಅವನ ಹೆಂಡತಿ ಸೀತೆ ಅಂತ ಒಬ್ಳಿದ್ಲು, ಹ್ಞೂ ಅಂದ ಅಲ್ಲಿಗೂ. ಅವರಿಬ್ರು ಕೂಡ ವಾಚ ಪಂಚವಟಿ ತಟೆ ವಿಕರತಕ ತಾನ್ಯ ಹರತ್ ರಾವಣ. ಪಂಚವಟಿ ತಟದಲ್ಲಿ ರಾಮ ಸೀತೆ ಇಬ್ರು ಆಟ ಆಡ್ತಾ ಇದ್ರು, ಕೇಳಿ ಆಟ ಆಡ್ತಾ ಇದ್ರು. ಅವರೆಲ್ಲರೂ ಕೂಡ 3 ಜನನು ಕೂಡ ಆಟ ಆಡ್ತಾ ಇರ್ಬೇಕಾದ್ರೆ ರಾವಣನು ಬಂದು ಸೀತೆನ ಹಾರಿಸ್ಕೊಂಡು ಹೊಟ್ಟೋಗ್ಬಿಟ್ಟ. ಹೌ ಅಂದ ಕೃಷ್ಣ ಮಲ್ಕೊಂಡಿದ್ದವನು. ಸೀತೆಯನ್ನು ಹಾರಿಸ್ಕೊಂಡು ಹೊರಟ್ನ. ಹೇಳ್ತಾನೆ, ನಿದ್ರಾರ್ಥಂ ಜನನಿ ಕಥಮಿತಿ ಕರೆ ಹುಂಖಾರತಶ್ಚುಣ್ವತಕ. ಕೇಳ್ತಾರೆ ಹಂಗೆ ಹೂ ಅಂತ ಎದ್ನಂತೆ. ಎದ್ಬಿಟ್ಟು ಸೌಮಿತ್ರೆ, ಏ ಬಾರ ಲಕ್ಷ್ಮಣ, ಧನು ರೀತಿ ಧನಸ್ ತಗೋಬ ರಾವಣ ಹೊತ್ಕೊಂಡು ಹೋಗ್ತಾರೆ ಸೀತೆನ ಅಂತ ದಟ್ ಅಂತ ತೊಟ್ಲಲ್ಲಿ ನಿಂತ್ಬಿಟ್ಟಂತೆ. ನೋಡ್ತಾ ಇದ್ದಾಳೆ ಯಶೋದೆ ಕಟ್ಕೊಂಡು ಬಿಟ್ಕೊಂಡು, ಏನಾಯ್ತು ನಿಮಗೆ ಅಂತ. ನನ್ನ ಮಗನಿಗೆ ಏನಾಗೋಯ್ತಪ್ಪ, ಹಿಂಗೆ ಕೂಗಾಡ್ತಾ ಇದ್ದಾನಲ್ಲ. ಏನಾಯ್ತು ಕೃಷ್ಣ, ಯಾಕೋ ಹಿಂಗೆ ಕೂಗಾಡ್ತಾ ಇದೆಯಾ? ಅಮ್ಮ ಏನಮ್ಮ, ಏನೋ ಧನು ಸೌಮಿತ್ರೆ ಲಕ್ಷ್ಮಣ ಅಂತ ಕುತ್ಕೊಂಡಿಲ್ಲ ಲಕ್ಷ್ಮಣನ್ನ, ಏನೋ ಇದು? ಏನೂ ಇಲ್ಲಮ್ಮ, ಏನೂ ಇಲ್ಲ, ನೀ ಹೇಳು ಮುಂದೆ ಕಥೆನ, ನನಗಿನ್ನೂ ನಿದ್ದೆ ಬಂದಿಲ್ಲ, ಹೇಳು. ವಾಪಸ್ ಅದೇ ಜಾಗಕ್ಕೆ ಬಂದು ತಾನೇನು ಕೃಷ್ಣಾವತಾರದಲ್ಲಿದ್ದೀನಿ ಅನ್ನೋದನ್ನು ನೆನೆಸ್ಕೊಂಡ. ರಾಮಾವತಾರವನ್ನು ಜ್ಞಾಪಿಸ್ಕೊಂಡು ಲಕ್ಷ್ಮಣನ ಕರೆದ, ತಗೊಂಬ ಧನಸ್ಸನ್ನ ಅಂತ. ಅಂದರೆ ಅಷ್ಟು ಅವನ ಮನಸ್ಸಿಗೆ ಸೀತೆಯನ್ನು ಕಳ್ಕೊಂಡಿದ್ದು ಅಷ್ಟು ಘಾಸಿಯಾಗಿತ್ತು ರಾಮನಿಗೆ. ಅವಳನ್ನು ಹೊತ್ಕೊಂಡು ಹೋದಾಗ ನಾವು ಜೊತೆನಲ್ಲಿ ಇರಲಿಲ್ವಲ್ಲ, ಲಕ್ಷ್ಮಣ ಧನು ಎಲ್ಲಿದೆಯೋ, ಧನುಸ್ಸಲ್ಲಿದೆಯೋ, ತಗೊಂಬಾರೋ ಅಂತ ಕೂಗೋತಾ ಇದ್ದರು. ಈ ರೀತಿ ಹೀಗೆ ಇನ್ನೂ ಹೇಳಿ ಅಂತ ಅವಳು ಹೇಳ್ತಾ ಇದ್ರೆ ಇವರೆಲ್ಲ ಸ್ಟಾಪ್ ಮಾಡ್ತಾರೆ. ಸಾಕಮ್ಮ, ಇನ್ನೂ ನಾವು ಹೇಳ್ತಾನೆ ಹೋದರೆ ರಾಮಾಯಣ ಮುಗಿಯೋದೇ ಇಲ್ಲ. ರಾಮಾಯಣ ಪೂರ್ತಿ ಹೇಳಬೇಕಾಗತ್ತೆ ನಿಮಗೆ. ಆಲ್ಮೋಸ್ಟ್ ಇವಾಗ ಎಲ್ಲ ಪಾಯಿಂಟ್ಸು ಬಂದ್ಬಿಟ್ಟು ನೀವು ಕೇಳಿದ ಕ್ವಶನಲ್ಲಿ ಎಷ್ಟೊಂದು ಕೇಳ್ಬಿಟ್ಟಿದ್ಯಾ, ಅಷ್ಟಕ್ಕೂ ಆನ್ಸರ್ ಹೇಳ್ಬಿಟ್ಟಿದ್ದೀವಿ. ಇನ್ನೇ ಬೇಡ. ಸಾತಂ ಸಮಾಸಾದ್ಯ ನಿಶುದ್ಧ ಸವಿಶುದ್ಧ ಸತ್ವ ಶೋಕೇನ ಸಂಭ್ರಾಂತ ಶರೀರ ಭಾವ ಮನಸ್ವಿನಿ ವಾಕ್ಯಮುವಾಚತಾರ ರಾಮಂ ರಣೋತ್ಕರ್ಷಣ ಲಬ್ಧ ಲಕ್ಷ್ಯಾಂ. ಅವಾಗ ವಾಲಿಯ ಹೆಂಡತಿ ಯಾವಾಗ ಹೊಗಳಕ್ಕೆ ಅಂತ ಹೊಗಳಿದ್ಲು. ಈಗ ನಿಧಾನಕ್ಕೆ ರೋಷದಿಂದ ಬಂದವಳು ರಾಮನ ಮುಂದೆ ನಿಧಾನಕ್ಕೆ ಬಂದು ವಿಶುದ್ಧ ಸತ್ವ ಹತ್ರ ಬರ್ತಾ ಇರೋ ಹಾಗೆ ಅವಳಿಗೆ ಆ ಕಪಿ ಗುಣ ಎಲ್ಲ ಹೋಗಿ ಸತ್ವಗುಣ ಉದ್ರೇಕ ಆಯ್ತಂತೆ ಅವಳಲ್ಲಿ.
ಅಲ್ಲೂ ಹಾಗೆ ಆಗತ್ತೆ. ಮಂಡೋದರಿಗೂ ರಾವಣ ಬಿದ್ದಿದ್ದಾನೆ ಅಂತ ಸಿಟ್ಟಿನಿಂದ ಬರ್ತಾ ಇರ್ಬೇಕಾರೆ ರಾಮನ ಹತ್ರ ಬರೋಷ್ಟೊತ್ತಿಗೆ ವಿಶುದ್ಧ ಸತ್ವ ಅದೆಲ್ಲ ಹೋಗ್ಬಿಟ್ಟು ಇಬ್ಬರಲ್ಲೂ ಸತ್ವಗುಣ ಉದ್ರೇಕವಾಗಿ ಅವನು ಒಳ್ಳೆಯವನು, ರಾಮ ಒಳ್ಳೆಯವನು, ನಮ್ಮ ಪತಿಯರೇ ತಪ್ಪು ಮಾಡಿದ್ದಾರೆ, ರಾವಣ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಾನೆ ಇದ್ದು. ಮೊದಲಿಂದ ಮಂಡೋರಿ ಹೇಳ್ತಾನೆ ಇದ್ದು ರಾವಣ ತಪ್ಪು ಮಾಡ್ತಾ ಇರೋದನ್ನ. ಇವಳು ಆಲಿ ಹೆತ್ತಿನ ಹೇಳ್ತಾ ಇದ್ಲು, ಅವರಿಬ್ರು ಹೇಳ್ತಾ ಇದ್ರು. ಆದ್ರೂ ಕೂಡ ಕೇಳಿಲ್ಲ. ಮನಸ್ವಿನಿ ವಾಕ್ಯಮುವಾಚತಾರ ರಾಮಂ ರಣೋತ್ಕರ್ಷಣ ಲಕ್ಷ್ಯಂ. ರಾಮ ಯುದ್ಧ ಮಾಡ್ತಾ ಇದ್ದಾನೆ, ಆದರೆ ರಾಮನಲ್ಲ, ಈ ಮನುಷ್ಯ ಶರೀರದಲ್ಲಿರುವ ರಾಮ ವಿಷ್ಣು ರೂಪ, ಇವನು ಭಗವಂತನ ರೂಪ ಇವನು, ಇವರಿಬ್ರು ಅಂತ ಹೇಳ್ಬಿಟ್ಟು ಅವರಿಬ್ರಿಗೂ ಮೋಕ್ಷವನ್ನೇ ಕೊಡ್ತಾನೆ ರಾಮ. ಮಂಡೋದರಿಗೂ ತಾರಿಗೂ ಮೋಕ್ಷವೇ ಸಿಗುತ್ತೆ. ಒಟ್ಟಿನಲ್ಲಿ ಭಗವಂತನ ಸನ್ನಿಧಿ ಅವ್ರನ್ನ ಹೇಗೆ ಬದಲಾಯಿಸ್ಬಿಡುತ್ತೆ. ಎಂತೆಂಥ ಸಂದರ್ಭಗಳಲ್ಲೂ ಕೂಡ ಭಗವಂತನ ಸನ್ನಿಧಿ ಅವರ ಗುಣವನ್ನೇ ಬದಲಾಯಿಸ್ಬಿಡುತ್ತೆ. ವಿಶುದ್ಧ ಸತ್ವ ಇಬ್ರಿಗೂ ಕೂಡ ಸತ್ವಗುಣ ಬಂದು ಇಬ್ರು ತಕ್ಷಣ ಬದಲಾಯಿಸ್ಬಿಟ್ಟು ಅವಳು ಸಮಾಧಾನ ಮಾಡ್ಕೊಂಡು ಸುಗ್ರೀವ ನಿಮ್ಮ ಅಣ್ಣನ ಸಂಸ್ಕಾರ ಎಲ್ಲ ಮಾಡಪ್ಪ ಅಂತ ತಾರೆ ಒಳಕೊಟ್ಟದ್ದು. ಇಲ್ಲಿ ವಿಭೀಷಣ ಇದ್ದ, ವಿಭೀಷಣಗೆ ಹೇಳ್ತಾ ಇದ್ದಾರೆ ಮಂಡೋದರಿ, ವಿಭೀಷಣ ನಿಮ್ಮ ಅಣ್ಣನ ಕೆಲಸ ಮುಗಿಸಪ್ಪ, ನಾ ಹೋಗ್ತೀನಿ ಬಿಟ್ಟು ಇಬ್ರು ಸಮಾಧಾನ ಮಾಡ್ಕೊಂಡು ಹೊರಟೋದ್ರು ವಾಪಸ್. ರಾಮನ ಎದುರಿಗೆ ರಾಮನನ್ನ ನೋಡಿಯೇ ಅವರಿಬ್ಬರ ದುಃಖನೂ ಕಮ್ಮಿ ಆಗೋಯ್ತು, ಹೊರಟೋಯ್ತು. ಈ ರೀತಿ ಹೊರಟೋಯ್ತಲ್ಲಮ್ಮ, ಅವರಿಬ್ಬರು ದುಃಖನೂ ಹೊರಟೋಯ್ತಲ್ಲ. ಇನ್ನು ಮತ್ತೆ ನೀನು ಕೇಳಬೇಡ, ಇನ್ನೊಂದ್ಸರಿ ಕ್ವಶನ್ ಕೇಳಬೇಡ, ಎಲ್ಲದನ್ನು ತೊಳೆದಂಗಾಯ್ತು. ಈಗ ನೀನು ಮತ್ತೆ ಹೊರಡು. ಇಲ್ಲ ನೀನು ಒಂದೇ ಒಂದು ಹೇಳ್ಬಿಡಿ, ಹೆಸರಿಡ್ತಾರಲ್ಲ ವಸಿಷ್ಠ ರಾಮನಿಗೆ, ಅದನ್ನು ಹೇಳ್ಬಿಡಿ. ಅದು ಮೊದಲನೇ ಕ್ವಶನ್ ನೀವು ಕೊನೆಯಲ್ಲಿ ಕೇಳ್ತಾ ಇದೀಯಾ? ಆಯಿತು, ಹೇಳ್ತೀನಿ ತಗೋ. ಎಲ್ಲರಿಗೂ ರಾಮ ಹುಟ್ಟುತ್ತಾನೆ ಅನ್ನೋ ಸಂಭ್ರಮ, ರಾಮ ಬರ್ತಾನೆ ಅನ್ನೋ ಸಂಭ್ರಮದಲ್ಲಿ ಎಲ್ಲ ಕಾಯ್ತಾ ಇರ್ತಾರೆ. ತತಶ್ಚ ದ್ವಾದಶೇ ಮಾಸೆ ಅದೇ ಕೌಸಲ್ಯಾನಂದವರ್ಧನಕ ಕೌಸಲ್ಯ ಜನಯದ್ರಾಮ ಸರ್ವಲೋಕ ನಮಸ್ಕೃತಕ ಅಂತ ಹೇಳ್ತಾ ಇದ್ದಾರೆ. ಆಯಿತು, ರಾಮ ಹುಟ್ಟಿದ ಅಂತ ಹೇಳ್ಬಿಟ್ಟು ಅವನಿಗೆ ಏನು ಹೆಸರಿಡಬೇಕು ಅಂತ ಹೇಳಿ ವಸಿಷ್ಠರು ಯೋಚನೆ ಮಾಡ್ತಾ ರಾಮನ ಮುಂದೆ ಬಂದು, ಅದು ರಾಮ ಇತ್ಯಭಿರಾಮೇಣ, ರಾಮನಿಗೆ ಏನು ಹೆಸರಿಡಬೇಕು, ಏನು ಹೆಸರಿಡಬೇಕು? ವಪುಷಾ ತಸ್ಯ ಚೋದಿತಃ, ಆ ಮಗುವಿನ ಬಾಡಿಯನ್ನು ನೋಡಿ ಅದರಿಂದ ಉತ್ತೇಜಿತನಾಗಿ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಳಂ, ಜಗತ್ತಿಗೆಲ್ಲ ಮೊದಲನೆಯ ಮಂಗಳ ಶಬ್ದ ರಾಮ. ಆವಾಗ ಗುರು ಅವನಿಗೆ ಶ್ರೀರಾಮ ಅಂತ ಹೆಸರು. ಜಗತ್ ಪ್ರಥಮ ಮಂಗಳಂ, ಯಾಕೆಂದ್ರೆ ಕೌಸಲ್ಯ ಹುಟ್ಟಿರೋನು ಇವನು ಸರ್ವಲೋಕ ನಮಸ್ಕೃತಕ, ಎಲ್ಲರೂ ಇವನೇ ನಮಸ್ಕಾರ ಮಾಡ್ತಾರೆ. ರಂಜಯತೀತಿ ರಾಮ ರಮಯತೀತಿ ರಾಮ, ರಂಜಯತೀತಿ ರಾಮ, ಅವನು ಎಲ್ಲರನ್ನೂ ಆನಂದ ಬಡಿಸೋನು ರಾಮ, ಎಲ್ಲರಿಗೂ ಸಂತೋಷ ಕೊಡೋನು ರಾಮ, ತಪ್ಪೇ ಇಲ್ಲದವನು ರಾಮ, ಏನು ಸುಳ್ಳೇ ಹೇಳದೇ ಇರೋವನೇ ರಾಮ, ಸತ್ಯವನ್ನೇ ಹೇಳೋನೇ ರಾಮ. ಅವರಿಗೆ ರಾಮೋದ್ಭಿರ್ನಾಭಿಭಾಷತೆ ಅಂತ ಆಗಲೇ ಅವನಿಗೆ ವಸಿಷ್ಠರಿಗೆ ಎಲ್ಲಾನು ಮುಂದಕ್ಕೆ ಗೊತ್ತಾಗೋಗುತ್ತೆ ರಾಮ ಎಂಥ ಮನುಷ್ಯ ಅಂತ. ಅದಕ್ಕೆ ಅವನ ನಾಮ ಇತ್ಯಭಿರಾಮೇಣ ಜಗತ್ ಪ್ರಥಮ ಮಂಗಳಂ, ಜಗತ್ತಿಗೆಲ್ಲ ಮೊದಲನೇ ಮಂಗಳ ಶಬ್ದ ರಾಮ. ಯಾರಾದರೂ ರಾಮನ ಹೆಸರು ಚೆನ್ನಾಗಿಲ್ಲ ಅಂತ ನೋಡಿ ಬೇಕಾದ್ರೆ 100 ಜನ 1000 ಜನ ರಾಮನ ಹೆಸರು ಇಟ್ಕೊಂಡಿರ್ತಾರೆ, ಯಾರಾದ್ರೂ ಚೆನ್ನಾಗಿಲ್ಲ ಅಂತ ಹೇಳ್ತಾರ? ಇಲ್ಲ. ಒಬ್ರು ಹೇಳಿದ ರಾಮ ಹೆಸರೇ ಚೆನ್ನಾಗಿಲ್ಲ ಅಂತ ಒಬ್ರು ಇದುವರೆಗೂ ಯಾರು ಹೇಳಿಲ್ಲ, ಹೇಳೋದು ಇಲ್ಲ ಮುಂದಕ್ಕೆ. ರಾಮನ 2 ಅಕ್ಷರ ಸಾಕು, ಎಲ್ಲರೂ ಈಸಿ ಆಗಿದೆ. ಅವನಿಗೆ ಇನ್ನೂ ಬೇಕಾದಷ್ಟು ಹೆಸರುಗಳಿದೆ, ರಾಮಚಂದ್ರ ಇದೆ, ಬೇಕಾದಷ್ಟು ಹೆಸರುಗಳಿದೆ ಅವನಿಗೆ. ಅದೆಲ್ಲ ಹೇಳಿದ್ರು ಕೂಡ ಯಾವುದ್ರಲ್ಲೂ ಕೂಡ ಒಂದು ಕೆಟ್ಟ ಭಾವನೆನೇ ಬರೋದಿಲ್ಲ. ಅಂತಹ ಒಳ್ಳೆಯ ಹೆಸರು ಗುರುಗಳು ವಸಿಷ್ಠರು ರಾಮನಿಗೆ ಈ ತರಹ ನಾಮಕರಣ ಮಾಡಿದ್ರು. ಅಮ್ಮ ಹೇಳು ತಾಯಿ, ರಂಜಯತೀತಿ ರಾಮಃ ರಮಯತೀತಿ ರಾಮಃ, ನಿನಗೂ ರಮಣೆ ಬರ್ತವೆ, ಮನಸ್ಸಿಗೆ ಒಂದು ರಮಣೀಯವಾಯಿತಲ್ವೇ, ಎಲ್ಲ ಕೇಳಿದ ತಕ್ಷಣ ಮನಸ್ಸಿಗೆ ಸಮಾಧಾನ ಆಯಿತಲ್ವೇ. ಹೇಳಮ್ಮ ತಾಯಿ, ಋಷಿಗಳ ಸೌಂದರ್ಯವನ್ನೇ ಸೆಳೆದ ಅವನು ವಿಶ್ವಾಮಿತ್ರರ ಜೊತೆಯಲ್ಲಿ ಹೊರಟಾಗ ಅವರೇ ಹೇಳಿದ್ದು. ಅದೇ ಅಲ್ಲ, ಅವನನ್ನು ನೋಡಿ ಕೌಸಲ್ಯ ಸುಪ್ರಜಾರಾಮ ಅಂತ ಮಾರನೇ ದಿವಸ ಬೆಳಗ್ಗೆ ಅವನನ್ನು ಹೇಳಿಸ್ಬೇಕಾದ್ರೆ ವಿಶ್ವಾಮಿತ್ರರು ಈ ಥರ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದೆ ಮೊದಲನೇ ಶ್ಲೋಕ ಕೌಸಲ್ಯ ಸುಪ್ರಜಾರಾಮ. ಒಟ್ಟಿನಲ್ಲಿ ಈ ರೀತಿ ಹೀಗೆ ಭಗವಂತನಾದ ಅವನು ಎಲ್ಲರನ್ನೂ ಸಂತೋಷಪಡಿಸಿದ್ದ, ಎಲ್ಲರನ್ನೂ ಸಂತೋಷವಾಗಿ ಇಟ್ಕೊಂಡಿದ್ದ. ರಾಮರಾಜ್ಯಕ್ಕೆ ರಾಮರಾಜ್ಯ ಅಂತ ಹೆಸರು ಬಂತು, ಅದೇ ಕೃಷ್ಣ ರಾಜ್ಯ ಅಂತ ಹೆಸರು ಬರಲಿಲ್ಲ ಕೃಷ್ಣನ ರಾಜ್ಯಕ್ಕೆ. ಅದಕ್ಕೆ ರಾಮನೇ ಒಳ್ಳೆಯದು. ಒಟ್ಟಿನಲ್ಲಿ ಎಷ್ಟೋ ಜನಗಳಿಗೆ, ಎಷ್ಟೊಂದು ಜನಕ್ಕೆ ಸಹಾಯ ಮಾಡ್ದ. ಮಾಧುರ್ಯ, ಎಲ್ಲವನ್ನ ಮಾಧುರ್ಯವನ್ನು ಸವಿದಳು ಅವಳು. ಸ್ಪೆಷಲಿ ಇಲ್ಲಿ ಮಲಗಿರೋಳು ರಾಮನ ಕತೆ ಹೇಳಿದ್ರಿ, ತುಂಬ ಸಂತೋಷ ಆಯಿತು. ಇದು ಈಗ ಓಡ್ ಬಂದ್ಬಿಟ್ಟೆ, ಎದ್ದು ಬಂದ್ಬಿಡ್ತೀನಿ ಬೇಗ ಅಂತ ಹೇಳಿಬಿಟ್ಟು ಎದ್ದು ಬಂದು ಬೇಗ ಎಡ್ ಜೊತೆ ಸೇರ್ಕೊಂಡ್ಬಿಟ್ಟು ಎಲ್ರು ಶ್ರೀರಾಮ ರಾಮ ರಾಮೇತಿ. ಇನ್ನೊಂದು ವಿಷಯ ಕೇಳೇ ಇಲ್ವೇ ನಮ್ಮ ನಿನ್ನ ತಾಯಿ ಪಾರ್ವತಿ ಕೇಳಿದಲ್ಲ ಶಿವನನ್ನ, ಯಾವುದು ಪ್ರಥಮ ಮಂಗಳಂ, ಯಾವುದರಿಂದ ಯಾವ ನಾಮವನ್ನು ಹೇಳಿದರೆ ಸಹಸ್ರನಾಮ ಹೇಳ್ದಂಗಾಗತ್ತೆ.
ರಾಮ 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 3 ಸರಿ ಹೇಳ್ಬಿಟ್ರೆ ಸಹಸ್ರನಾಮ. ಪೂರ್ತಿ ವಿಷ್ಣು ಸಹಸ್ರನಾಮ ಹೇಳಿದಷ್ಟೇ ಆಗತ್ತೆ. ಅದು ಅಲ್ಲದೆ ಅದು ಹೇಳ್ತಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾನನೆ. ಇಲ್ಲೊಂದು ಮಲ್ಟಿಪ್ಲಿಕೇಶನ್ ಇದೆ. ರಾ ಅನ್ನೋದು ಎಷ್ಟನೇ ಅಕ್ಷರ? ರಾ ಲಾವದಲ್ಲಿ 2ನೇ ಅಕ್ಷರ. ಮಾ ಅನ್ನೋದು ಪಾ ವರ್ಗದಲ್ಲಿ 5ನೇ ಅಕ್ಷರ. ಪಾಪ ಬಾಬಾ ಮ. ಇದು 2, ಇದು 5. 5 2 10. ಒಂದ್ಸರಿ ರಾಮ ಹೇಳಿದ್ರೆ 10, ಇನ್ನೊಂದ್ಸರಿ ಹೇಳಿದ್ರೆ 10 × 10 100. 100 × 10 ಸಾಕು. ಇಷ್ಟು ಸುಲಭ ಅಲ್ಲೇ? ರಾಮ 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 ಅಂದರೆ ಸಹಸ್ರನಾಮ ಹೇಳಿದ್ರೆ ಪುಣ್ಯ. ಎಲ್ಲಿ ಹೋಗ್ಬೇಕಾದ್ರೆ ಹೇಳ್ಕೊಬೋದು, ಕಷ್ಟ ಇಲ್ಲ. ಪುಸ್ತಕ ಬೇಕಿಲ್ಲ, ನೋಟ್ಸ್ ಬೇಕಿಲ್ಲ, ಮೊಬೈಲ್ ಬೇಕಿಲ್ಲ, ಏನು ಬೇಡ. ನಮ್ಮ ನಾಲ್ಗೆ ಬಂದರೆ ಸಾಕು. ರಾಮ 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 ಅಂತ ಹೇಳ್ಕೊಳ್ಳೋಕ್ಕೆ ಇನ್ನೇನು ಬೇಡ. ಇಷ್ಟು ಸುಲಭವಾಗಿ ಭಗವಂತ ನಮ್ಗೆ ಅವಕಾಶ ಕೊಟ್ಟಿದ್ರೂ ಇದನ್ನು ತಿಳ್ಕೊಳ್ಳದೆ ಒದ್ದಾಡ್ತೀವಲ್ಲ. ಏನೂ ನಮಗೆ ಮಾಡಲಿಲ್ಲ ಭಗವಂತ, ಏನೂ ಸಹಾಯ ಮಾಡಲಿಲ್ಲ. ನಾವು ಮಾಡಿದ್ದೆಲ್ಲ ಮಾಡ್ತಾನೆ ಇದ್ದೀವಿ. ಮಾಡೋದೆಲ್ಲ ಮಾಡ್ತಾನೆ ಇರಬೇಕು. ನಾವು ಪೂರ್ವಜನ್ಮದಿಂದ ಪ್ರಾರಬ್ಧ ಕರ್ಮ ಏನು ಹೊಚ್ಕೊಂಡು ಬಂದಿದ್ದೀವಲ್ಲ, ಅಲ್ಲಿ ಮುಂದೆ ಹೇಳಿದ್ರೆ 3 ಕರ್ಮಗಳು. ಪ್ರಾರಬ್ಧ ಒಂದು, ಸಂಚಿತ ಒಂದು, ಆಗಾಮಿ ಒಂದು. ಪ್ರಾರಬ್ಧ ಕರ್ಮ ಹೊಚ್ಕೊಂಡು ಬಂದಿರೋದನ್ನು ಅನುಭವಿಸ್ತಾ ಇದ್ದೀವಿ. ಸಂಚಿತ ಅಕ್ಯುಮುಲೇಟೆಡ್ ಫ್ರಮ್ ಅವರ್ ಬರ್ತ್. ಹುಟ್ಟಿದಷ್ಟು ದಿವಸ ಇವತ್ತಿನ ದಿವಸ ಈ ಕ್ಷಣದ ತನಕ ಏನೇನು ಪಾಪ ಮಾಡಿದ್ವಿ, ಅಕ್ಯುಮುಲೇಟೆಡ್ ಪಾಪ. ಹೀಗೆ ಆಗಾಮಿ ಮುಂದಕ್ಕೆ ಬರೋ ಅಂಥದ್ದು, ಭವಿಷ್ಯ ಆಗಾಮಿ ಮುಂದಕ್ಕೆ ಬರೋ ಅಂಥದ್ದು. ಪ್ರಾರಬ್ಧ, ಸಂಚಿತ, ಈಗ ಆಗಾಮಿ ಕರ್ಮ. ಈ 3 ಕರ್ಮಗಳನ್ನು ತೀನಿತ್ತು ಶಾಪಂ ಶಪ್ಪು. ಬೆಟ್ಟದ ಒಂದು ಹತ್ತಿಯ ಬೆಟ್ಟಕ್ಕೆ ಬೆಂಕಿ ಹಾಕದಂಗೆ ಶ್ರೀರಾಮ ರಾಮ ರಾಮೇತಿ ಹೇಳಿಬಿಟ್ರೆ ಈ 3 ಪಾಪಗಳು ಕೂಡ ಕ್ಷಣ ಮಾತ್ರದಲ್ಲಿ ಉರಿದು ಹೋಗುತ್ತವೆ ಅಂತ ಹೇಳಿಬಿಟ್ಟು ಭಗವಂತನಲ್ಲಿ ನಂಬಿಕೆ ಇಲ್ಲದೆ ಇರೋರು, ನಂಬಿಕೆ ಇರೋರು ಎಲ್ಲರೂ ಕೂಡ ಇದನ್ನು ಹೇಳಿದ್ರೆ ಏನೂ ತಪ್ಪೇ ಇಲ್ಲ. ಇದಕ್ಕೆ ಜಾತಿ ಭೇದವೇ ಇಲ್ಲ. ರಾಮನಿಗೆ ಜಾತಿ ಭೇದ ಇರಲಿಲ್ಲ, ಜನಗಳು ಮಾಡುವ ಜಾತಿ ಭೇದ. ರಾಮನಿಗೆ ಜಾತಿ ಭೇದ. ಶಬರಿ ಅವಳು ವಿಷಾದಾನ ನೇತಾ ಕಪಿಪುರಪತಿ ಕಾಪಿ ಶಬರಿ. ವಿಷಾದಾನಮ್ಮ ಗುಹ ಯಾರು? ಗುಹಾರಾಮ ಕ್ಲಾಸ್ಮೇಟ್ಸು. ಶಬರಿ ಯಾರು? ಇವ್ರಿಗೆಲ್ಲ ಮೋಕ್ಷ ಕೊಟ್ಟಿಲ್ಲ ರಾಮ. ಜನ ಎಲ್ಲ ಗುಹನನ್ನು ಅವನು ಹೆದರ್ಕೊಂಡು ಹಿಂದೆ ಹೋಗ್ತಾ ಇದ್ರು. ಬಾಚಿ ತಬ್ಬಿಕೊಂಡ. ಅವನು ಯಾರು? ನಾರಿ ಕುಲಗಳು ಅಂತ ಹೇಳ್ತಾರಲ್ಲ, ನಾರಿ ಕುರುಗಳು ಅಂತ ಹೇಳ್ತಾರಲ್ಲ, ಕಾಗೆ ಹೊಡೆದು ಅದರ ಮಾಂಸ ತಿನ್ನುವಂಥ ಜಾತಿ, ಎಲ್ಲದಕ್ಕಿಂತ ವರ್ಸ್ಟ್ ಜಾತಿ. ಅವನು ರಾಮನ ಫ್ರೆಂಡ್. ಅವ್ರು ನಮಸ್ಕಾರ ಮಾಡೋಕ್ಕೆ ಬಂದರೆ ಬೇಡ ಬೇಡ, ನೀನು ನಮಸ್ಕಾರ ಬೇಡ, ನೀನು ನನ್ನ ಕ್ಲಾಸ್ಮೇಟು ಅಂತ ಹೇಳಿ ರಾಮ ಅವನನ್ನು ತಬ್ಬಿಕೊಂಡ. ಅವನಿಗೆ ಜಾತಿ ಇದೇ ಇಲ್ಲ. ಜನಗಳು ಯಾಕೆ ಬಂದಾಡ್ತಾ ಇದ್ದಾರೆ? ಇವತ್ತಿಗೂ ಕೂಡ ಜಾತಿ ಧರ್ಮ ಹೋಗಿಲ್ವಲ್ಲ, ಅದಿದ್ದೇ ಇದೆ ಈಗಲೂ ಕೂಡ. ಹಾಗೆಲ್ಲ ಇದ್ರು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇನ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾನನೆ. ಒಟ್ಟಿನಲ್ಲಿ ಇಲ್ಲಿ ಅದಕ್ಕೆ ಸರಿಯಾಗಿ ಮಲ್ಟಿಪ್ಲಿಕೇಶನ್ ಎಲ್ರಿಗೂ ಅರ್ಥ ಆಯ್ತಲ್ಲ. ರಾ 2ನೇ ಅಕ್ಷರ, 5ನೇ ಅಕ್ಷರ, ಮಾ 2 10 10 110,000. ಅದನ್ನು ಎಷ್ಟು ಚೆನ್ನಾಗಿ ಆಗಿನ ಕವಿಗಳು ಎಷ್ಟು ಚೆನ್ನಾಗಿ. ಅದು ಅಲ್ಲದೆ 9ನೇ ನವಮಿ ತಿಥಿನಲ್ಲಿ ಹುಟ್ಟಿದ್ದು 9ನೇ ಅಕ್ಷರ. 9ನೇ ಅಕ್ಷರ ಗುಣಿಸ್ ನೋಡಿ. 9 ಅಲ್ಲ 1, 9 2 18, 8 1 9, 9 3 27, 2 2 9, 9 36 6 3 9, 98 9 81, 8 1 9, 9 90. 9ನೇ ಅಕ್ಷರದಲ್ಲಿ ಯಾವ ನಂಬರು ಬರಲ್ಲ, 9 ಬರೋದು. ಪೂರ್ಣ ಸಂಖ್ಯೆ. ಅದು ಒಂದೇ ಒಂದು ಪೂರ್ಣ ಸಂಖ್ಯೆ 9ನೇದಿರೋದು. ಅದು ಒಂದು ಗಣಿತ. ಇಲ್ಲಿ ಈ ಒಂದು ಗಣಿತ 2 ಗಣಿತ ಕಲ್ತ್ಕೊಂಡ್ರೆ ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಮರಿಬೇಡಿ. ಹೀಗೆ ಈ ರೀತಿ ಸತ್ಪುರುಷ ಆಗ ಏತೆ ಸತ್ಪುರುಷ ಆಗ ಇದನ್ನೆಲ್ಲ ತಿಳ್ಕೊಂಡವರು, ಇಷ್ಟೊತ್ತು ರಾಮಾಯಣ ಕೇಳಿದವರು, ತಿರುಪಾವಯಣ ಕೇಳಿದವರು ಎಲ್ಲರೂ ಸತ್ಪುರುಷರು, ಎಲ್ಲರೂ ಒಳ್ಳೆಯವರು, ಸನಾತನರು. ಯಾರ್ಯಾರು ಕಿವಿಗೆ ಬಿದ್ದಿದೆಯಲ್ಲೋ ಅವ್ರಿಗೆಲ್ಲ ಬರೀ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅನೈತಿಲ್ಲಂ ಕ್ಷೀರಾರ್ಪಂ ನಲ್ಶೆಲ್ವಂತಂಗಾಯ್ ಪನಿತ್ತಿಲೈ ವೀರನಿನ್ வாசலை கிடை பற்றி க்ஷணத்தினால் தென்னிலங்கை கோமானை செத்த மனத்துக்கினி ஆனை பாடுவோம் நீவாய் திருவாய் இனித்தான் எழுந்திராய் ಈದನ್ನ ಪೇರಲುಕ್ಕೂ ಮನೈತಿಲ್ಲತ್ತಾರು ಅರಿಂದೇಲೋರ್ ಎಂಬಾವಾಯ್ ಅಂತ ಹೇಳ್ಬಿಟ್ಟು ಈ ಹಾಡನ್ನು ಮುಗಿಸ್ತಾಳೆ. ವಿಶೇಷವಾದ ವಿವರಣೆ, ಅಹೋಬಿಲ ಪರಿಚಯದ ವಿವರಣೆ ಕೊಟ್ವಿ ಈ ರೀತಿ. ಆದರೆ ಸ್ವಾಪದೇಶದ ವಿಷಯವನ್ನು ನನಗೆ ಹೇಳೋಕ್ಕಾಗ್ತಾ ಇಲ್ಲ, ಟೈಮ್ ಆಗ್ತಾ ಇಲ್ಲ. ಸ್ವಾಪದೇಶ ತುಂಬ ಜನ ಗುರುಗಳು ಸೇರಿ ಇದಿಷ್ಟಕ್ಕೂ ಕೂಡ ಧಾರ್ಮಿಕವಾದ ಅರ್ಥವನ್ನು ಇಟ್ಟಿದ್ದಾರೆ. ಆ ಧಾರ್ಮಿಕವಾದ ಅರ್ಥವನ್ನೇ ಇಟ್ಕೊಂಡ್ರೆ ಅದ್ರ ಜೊತೆ ಸೇರಿಸ್ತಾ ಹೋಗ್ಬಿಟ್ರೆ ಉಪನ್ಯಾಸ 2.5 ಗಂಟೆ ಕಾಲ, ಒಂದೊಂದು ಹಾಡಿಗೆ 2.5 ಗಂಟೆ ಕಾಲ ಉಪನ್ಯಾಸ ಆಗುತ್ತೆ. ಈಗ ಆ 2.5 ಗಂಟೆ ಕಾಲ ಉಪನ್ಯಾಸನ 2 ಹಾಡನ್ನು ಅರ್ಧ ಗಂಟೆನಲ್ಲಿ ಮುಗಿಸ್ತಾ ಇದ್ದೀನಿ. ಆದಷ್ಟು ಕಟ್ ಶಾರ್ಟ್ ಮಾಡಿ ಹೇಳಿದ್ದೀನಿ. ಇಷ್ಟು ಸಾಧ್ಯ ಮಾಡಿದ್ದಕ್ಕೆ ಇವಾಗಲೇ ಟೈಮ್ ಆಗೋಯ್ತು. 8 ಗಂಟೆಗೆ 10 ನಿಮಿಷ ಆಯಿತು, ಮುಗಿಸೋಣ. ಸ್ವಚ್ಛಿಷ್ಟ ಮಾಲಿಕ ಬಂದ ಗಂಧ ಬಂಧುರಚಿಷ್ಟರೆ ವಿಷ್ಣು ಚಿತ್ತತನು ಜಾಯಿ ಗೋದಾಯಿ ನಿತ್ಯ ಮಂಗಳಂ
मादृशा किञ्चन त्राणबद्धकङ्कणपाणये विष्णुचित्ततनौजायै गोदायै नित्यमङ्गलं श्रीमत्यै विष्णुचित्तायै मनोनन्दनहेतवे नन्दनन्दनसुन्दर्यै उदायै नित्यमङ्गलम्. ಎಲ್ಲ ಮೂರು ಇದು